Hello, my dear students. Hello, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಸೊ ನಾವಿವಾಗ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಯಾವ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ನಿರ್ದೇಶಾಂಕ ರೇಖಾಗಣಿತ, ಹೌದಲ್ವಾ? ಸೊ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನನ್ನ ಡಿಸ್ಕಸ್ ಮಾಡಿದ್ವಿ? ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ, ಮತ್ತೆ ನಾವೇನ್ ನೋಡಿದ್ವಿ? ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ ಮತ್ತು ಆ ಸೂತ್ರಗಳಿಗೆ ಸಂಬಂಧಿಸಿದಂತೆ ಲೆಕ್ಕಗಳನ್ನ ಕೂಡ ನಾವು ಬಿಡಿಸಿದ್ವಿ, ಹೌದಲ್ವಾ? ಸೊ ಇವತ್ ನಾವೇನ್ ಮಾಡೋಣ, ಈ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ನಾವು 2 ಮತ್ತು 3 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಯಾವ ರೀತಿಯ ಪ್ರಶ್ನೆಗಳ ನಾವು 2 ಅಂಕ ಮತ್ತು 3 ಅಂಕಗಳಿಗೆ ನೋಡ್ತೀವಿ ಅನ್ನೋದನ್ನ ನೋಡೋಣ. ಸೊ ದೂರ ಸೂತ್ರ ಏನ್ ಹೇಳುತ್ತೆ? D is equal to square root of x2 minus x1 whole square plus y2 minus y1 whole square, right? ಸೊ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವಂತಹ ದೂರ ಯಾವುದು? D is equal to square root of x square plus y square, right? ಹಾಗೆ ಭಾಗ ಪ್ರಮಾಣ ಸೂತ್ರ ಏನ್ ಹೇಳುತ್ತೆ ನಿಮ್ಗೆ? ಸೊ ನಾನು ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಭಾಗ ಪ್ರಮಾಣ ಅಂತಂದ್ರೆ ಏನು, ನಾವ್ ಈ ಸೂತ್ರವನ್ನ ಎಲ್ಲಿ ಬಳಸ್ತೀವಿ ಅಂತ. ಓಕೆ, P of xy is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಓಕೆ, P ಬಿಂದು AB ಯ ಮಧ್ಯ ಬಿಂದು ಆಗಿದ್ದಾಗ ಏನಾಗಿರುತ್ತೆ? ಆವಾಗ ಒಂದೇ ನಿಮಿಷ, P ಬಿಂದು AB ಯ ಮಧ್ಯ ಬಿಂದು ಆಗಿದ್ದಾಗ m ಇಷ್ಟು ಏನಾಗಿರುತ್ತೆ? ಹೌದಾ? ಅವಾಗ ಏನಾಗಿರುತ್ತೆ? ನಿರ್ದೇಶಾಂಕಗಳು x1 plus x2 plus x1 divided by 2, y1 y2 plus y1 divided by 2 ಆಗಿರುತ್ತೆ, ಹೌದಲ್ವಾ? ಹಾಗೆ ಆದ್ರೆ ಈ ಒಂದು ಸೂತ್ರದ ಮೇಲೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸಿದೀವಿ. ಸೊ ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವು ಹಿಂದಿನ ಒಂದು ತರಗತಿಯಲ್ಲಿ ಬಿಡಿಸಿದ್ವಿ, ಹೌದಲ್ವಾ? ಸೊ ನೆನಪು ಮಾಡ್ಕೊಡ್ರಿ ಮಕ್ಕಳೇ, ಇವನ್ನೆಲ್ಲ ಬಿಡಿಸಿದ್ವಿ ಅಲ್ವಾ? ಇವತ್ ನಾವೇನ್ ಮಾಡೋಣ, 2 ಮತ್ತು 3 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಸೊ ನಾವಿಲ್ಲಿ 2 ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯಿರಿ ಅಂತಂದಾಗ ax1 y1 bx2 y2 ಅಂತ ಕೊಟ್ಟಿರ್ತಾರೆ. ಅವಾಗ ದೂರವನ್ನ ಕಂಡು ಹಿಡಿಯಿರಿ ಅಂದ್ರೆ ನೀವು ದೂರ ಸೂತ್ರವನ್ನ ಬಳಸ್ತೀರಾ. D is equal to square root of x2 minus x1 whole square plus y2 minus y1 whole square, right? ಸೊ ಈ ಒಂದು ಸೂತ್ರವನ್ನ ಬಳಸಿ ನಾವು ಲೆಕ್ಕವನ್ನ ಮಾಡ್ತೀವಿ. ಇವತ್ ನಾವೇನ್ ಮಾಡೋಣ, ಮುಂದಿನ ಒಂದು ಲೆಕ್ಕವನ್ನ ಬಿಡಿಸೋಣ. ಏನಿದೆ ನಮ್ ಲೆಕ್ಕ ನೋಡೋಣ. 2 ಮೈನಸ್ 5 ಮೈನಸ್ 2 9ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಎಕ್ಸ್ ಅಕ್ಷದ ಮೇಲಿನ ಬಿಂದು. ಸೊ ನಮ್ಗೆಲ್ಲ ಗೊತ್ತು, ಎಕ್ಸ್ ಅಕ್ಷದ ಮೇಲೆ ನಿರ್ದೇಶಾಂಕಗಳು ಯಾವ ರೂಪದಲ್ಲಿರುತ್ತೆ? ಓಕೆ, ಎಕ್ಸ್ ಅಕ್ಷದ ಮೇಲಿನ ನಿರ್ದೇಶಾಂಕಗಳು ಯಾವ ರೂಪದಲ್ಲಿರುತ್ತೆ? ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವ ರೂಪದಲ್ಲಿರುತ್ತೆ? x0 ರೂಪದಲ್ಲಿರುತ್ತೆ, ಹೌದಾ? ಎಕ್ಸ್ ಅಕ್ಷ ಅಂತ ಕೊಟ್ಟಾಗ ನಮ್ಗೆ y 0 ಆಗಿರುತ್ತೆ, x ಇರುತ್ತೆ. ಸೊ x0 ರೂಪದಲ್ಲಿ ಇರುತ್ತೆ, ಹೌದಾ? x0
ರೂಪದಲ್ಲಿ ಇರತ್ತೆ. ಹಾಗಾದ್ರೆ ನಮ್ಗೆ ಇಲ್ಲಿ ಒಂದು ಎ ಬಿ ಅಂತ ಒಂದು ರೇಖೆ ಇದೆ. ಓಕೆ, ಎ ಮತ್ತು ಬಿ ಅಂತ ಎರಡು ಬಿಂದುಗಳು. ಈ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನ ಏನಂತ ಕೊಟ್ಟಿದ್ದಾರೆ? ಎ ಬಿಂದುವಿನ ನಿರ್ದೇಶಾಂಕ 2 - 5, ಬಿ ಬಿಂದುವಿನ ನಿರ್ದೇಶಾಂಕ -2 9 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಎರಡು ಬಿಂದುಗಳಿಂದ ಸಮಾನ ದೂರದಲ್ಲಿ ಇರುವಂತಹ ಒಂದು ಬಿಂದು ಇದೆ. ಆ ಬಿಂದುವಿಗೆ ನಾವು ಪಿ ಅಂತ ಕರೆಯೋಣ. ಓಕೆ, ಅಥವಾ ಇದನ್ನ ನೀವು ಹಿಂಗೂ ತಗೋಬಹುದು. ಇಲ್ಲೊಂದೆಲ್ಲೋ ಪಿ ಇದೆ ಅಂತ ತಿಳ್ಕೊಡ್ರಿ. ಈ ಬಿಂದುವಿನಿಂದ ಪಿ ಇಲ್ಲಿಷ್ಟು ದೂರ ಇದೆ, ಈ ಬಿಂದುವಿನಿಂದ ಪಿ ಎಷ್ಟು ದೂರ ಇದೆ. ಸಾರಿ, ಎಕ್ಸ್ ಅಕ್ಷದ ಮೇಲೆ ಅಂತಾರಲ್ಲ. ಸೊ ಎಕ್ಸ್ ಅಕ್ಷದ ಮೇಲೆ ಅಂದಾಗ ನಾವು ಎಕ್ಸ್ ಅಕ್ಷದ ಮೇಲೆನೆ ತಗೋಬೇಕು. ಸೊ ಎಸ್, ಸೊ ನಮ್ಗೆ ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದು ಇದೆ. ಆ ಬಿಂದು ಹೇಗಿದೆ? ಈ ಎರಡು ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಹಾಗಾಗಿ ಈ ಒಂದು ಪಿ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಮತ್ತು 0 ಆಯ್ತು. ಹೌದಲ್ವಾ? ಈಗ ನಾವು ಏನನ್ನ ನಮ್ಗೆ ಗೊತ್ತಿದೆ ಅದನ್ನ ಬರ್ಕೊಳ್ಳೋಣ. ಸೊ ನಮ್ಗೇನ್ ಗೊತ್ತಿದೆ? Px0 ಅಂತ ಗೊತ್ತು. ಮತ್ತೇನ್ ಗೊತ್ತಿದೆ? ಎ ಬಿಂದುವಿನ ನಿರ್ದೇಶಾಂಕಗಳು 2 - 5 ಅಂತ ಗೊತ್ತು. ಬಿ ಬಿಂದುವಿನ ನಿರ್ದೇಶಾಂಕಗಳು -2 9. ಹೌದಾ? ಈಗ ನಾವೇನ್ ಮಾಡೋಣ? ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಅವ್ರೇನ್ ಹೇಳಿದ್ದಾರೆ? ಸಮಾನ ದೂರದಲ್ಲಿ ಅಂತ ಅಂದಾಗ ಎ ಪಿ ಎಷ್ಟಿರುತ್ತೆ, ಬಿ ಪಿನೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಬರೆಯೋಣ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಸೊ ಎದಿಂದ ಪಿ ವರೆಗೂ ನೀವು ಸೂತ್ರವನ್ನ, ಎದಿಂದ ಬಿ ವರೆಗೂ ದೂರವನ್ನ ಕಂಡುಹಿಡಿಬೇಕಂದ್ರೆ ಹೆಂಗ್ ಕಂಡುಹಿಡಿತೀರಾ? ಎ ನ ನಿರ್ದೇಶಾಂಕಗಳು ಗೊತ್ತಿದೆ, x1 y1 ಅಂತ. ಪಿ ನ ನಿರ್ದೇಶಾಂಕಗಳು x0 ಅಂತ ಗೊತ್ತಿದೆ. ಇಲ್ಲಿ x1 y1 ಅಂದ್ರೆ 2 - 5. ಸೊ ನೀವು ಎ ನಿಂದ ಪಿ ವರೆಗೂ ದೂರವನ್ನ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಕೂಡ ದೂರ ಸೂತ್ರವನ್ನ ಬಳಸ್ತೀರಾ. ಹೌದಲ್ವಾ? ಸೊ ದೂರ ಸೂತ್ರವನ್ನ ಬಳಸಿದ್ರೆ ನಿಮ್ಗೆ √(x2 - x1) ಹೋಲ್ ಸ್ಕ್ವೇರ್. ಓಕೆ, ಈಗ ನೀವು ಎ ದಿಂದ ಪಿ ವರೆಗೂ ನೋಡಿದ್ರೆ, ಎ ನಿಂದ ಪಿ ವರೆಗೂ ಅಂದ್ರೆ 2 - 5, ಪಿ ಅಂದ್ರೆ x0 ಆಗತ್ತೆ. ನೀವು ಎ ನಿಂದ ಪಿ ವರೆಗೂ ಹೋದ್ರೆ ನಿಮ್ಗೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ. ಹೌದಲ್ವಾ? ನಮ್ ಸೂತ್ರ ಏನ್ ಹೇಳುತ್ತೆ? √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಹೇಳತ್ತೆ. ಹೌದಾ? ಹಾಗಾದ್ರೆ ಇದೇ ಸೂತ್ರವನ್ನ ನಾವು ಎ ದಿಂದ ಪಿ ವರೆಗೂ ನೋಡ್ತೀರಾ. ಹಾಗೆ ಬಿ ದಿಂದ ಪಿ ವರೆಗೂ ಕೂಡ ನೋಡೋಣ. ಬಿ ದಿಂದ ಪಿ ವರೆಗೂ ನೋಡಿದ್ರೆ ಏನಾಗುತ್ತೆ? ಬಿ ದಿಂದ ಪಿ ವರೆಗೂ ನೋಡಿದ್ರೆ ಅಲ್ಲೂ ಕೂಡ ಸೇಮ್ ಬರುತ್ತೆ ನಿಮ್ಗೆ. ಬಿ ನ ನಿರ್ದೇಶಾಂಕಗಳು -2 9, ಪಿ ನ ನಿರ್ದೇಶಾಂಕಗಳು x0. ಸೊ ನೀವು ಪಿ ನಿಂದ ನೋಡಿದ್ರೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ ಇವಾಗ. ಹೌದಾ? ಸೊ ಇಷ್ಟು ನೆನ್ಪಿಟ್ಕೊಳ್ರಿ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ರೈಟ್? ಇವಾಗ ಇಲ್ಲೂ ಸ್ಕ್ವೇರ್ ರೂಟ್ ಇದೆ, ಇಲ್ಲೂ ಸ್ಕ್ವೇರ್ ರೂಟ್ ಇದೆ. ಸೊ ಮೊದಲು ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡೋಣ. ಇವಾಗ ನಾವು ಬೆಲೆಗಳನ್ನ ಹಾಕೋಣ. x2 ಅಂದ್ರೆ ಏನಿದೆ ಇಲ್ಲಿ? ಎ ದಿಂದ ಪಿ ವರೆಗೂ ನೋಡ್ರೆ x2 ಅಂದ್ರೆ x ಇದೆ, x1 ಅಂದ್ರೆ 2 ಇದೆ. ಹೌದಾ? ಸೊ x2 ಅಂದ್ರೆ x ಇದೆ, x1 ಅಂದ್ರೆ 2 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಏನಿದೆ? 0 ಇದೆ. ಹೌದಾ? y1 ಏನಿದೆ? -5 ಇದೆ. 0 -5 ಹೋಲ್ ಸ್ಕ್ವೇರ್. ರೈಟ್? ಹಾಗೆ x2 ಅಂದ್ರೆ ಇಲ್ಲಿ ಬಿ ದಿಂದ ಪಿ ವರೆಗೂ ನೋಡಿದಾಗ ಇಲ್ಲಿ x2 ಅಂದ್ರೆ ನಮ್ಗೆ x ಇದೆ, ಹಾಗೆ x1 ಅಂದ್ರೆ -2 ಇದೆ. ಸೊ -2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 0 ಇದೆ, y1 ಅಂತಂದ್ರೆ 9 ಇದೆ. ಹೌದಾ? ಹೋಲ್ ಸ್ಕ್ವೇರ್. ಇವಾಗ x - 2 ಹೋಲ್ ಸ್ಕ್ವೇರ್. x - 2 ಹೋಲ್ ಸ್ಕ್ವೇರ್ ಅಂದ್ರೆ ಇದು ಯಾವ ರೂಪದಲ್ಲಿದೆ? ಇದು a - b ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ. ಹೌದಲ್ವಾ? a - b ಬ್ರಾಕೆಟ್ ಸ್ಕ್ವೇರ್ ಏನ್ ಹೇಳುತ್ತೆ ನಿಮ್ಗೆ? a - b ಬ್ರಾಕೆಟ್ ಸ್ಕ್ವೇರ್ ಏನ್ ಹೇಳುತ್ತೆ? a² ಪ್ಲಸ್ b² -2ab. ಇದು ನಮ್ಮ ಫೇವ್ರೆಟ್ ಸೂತ್ರ, ಯಾಕಂದ್ರೆ ಎಲ್ಲಾ ಕಡೆ ಬರುತ್ತೆ. ಹೌದಲ್ವಾ?
ಸೊ ಇಲ್ಲಿ ಎ ಅಂದ್ರೆ ಏನಿದೆ? ಎ ಅಂದ್ರೆ ಎಕ್ಸ್ ಇದೆ, ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್, ರೈಟ್? ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ 2ab, 2a ಅಂದ್ರೆ ಎಕ್ಸ್ ಇದೆ, ಬಿ ಅಂತಂದ್ರೆ 2 ಇದೆ, ಪ್ಲಸ್ 0 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಪ್ಲಸ್ 5 ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಎಕ್ಸ್ ಪ್ಲಸ್ 2, ಯಾಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಸೊ ಇದು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗತ್ತೆ. ಸೊ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದಾಗ ಇದು ಯಾವ ರೂಪದಲ್ಲಿದೆ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿದೆ ಅಲ್ವಾ? ಸೂತ್ರ ಏನಾಗತ್ತೆ? ಸಾರಿ, ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ 4, ಸೊ 2 ಸ್ಕ್ವೇರ್ ಅಂತಾನು ಬರ್ಕೋಬಹುದು. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2ab, ಓಕೆ, 2ab ಪ್ಲಸ್ ಮೈನಸ್ 9 ಸ್ಕ್ವೇರ್, ಮೈನಸ್ 9 ಸ್ಕ್ವೇರ್ ಅಂತಂದ್ರೆ ಅದು 81 ಆಗತ್ತೆ, ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4, 2 2 4 ಎಕ್ಸ್ ಪ್ಲಸ್ 25 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4, 2 2 4 ಎಕ್ಸ್ ಪ್ಲಸ್ ಇದು ಮೈನಸ್ 9 ಸ್ಕ್ವೇರ್ ಅಂತ ಇದೆ ಅಲ್ಲ, ಮೈನಸ್ 9 ಸ್ಕ್ವೇರ್ ಏನಾಗುತ್ತೆ ನಿಮಗೆ? ಪ್ಲಸ್ 81ನೇ ಆಗತ್ತೆ. 9 81, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಸೊ 81 ಆಗತ್ತೆ. ಇವಾಗ ನಾವೇನ್ ಮಾಡೋಣ? ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಸೊ ನೀವೇನಾದ್ರೂ ಈ ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ 4 ಇದೆ, ಸೊ ಈ ಪ್ಲಸ್ 4 ಅನ್ನ ನೀವು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ 4 ಆಗುತ್ತೆ, ಅವಾಗ ಪ್ಲಸ್ 4 ಮತ್ತೆ ಮೈನಸ್ 4 ಕ್ಯಾನ್ಸಲ್ ಆಯ್ತು. ಇಲ್ಲಿ ಮೈನಸ್ 4x ಇದೆ, ಇಲ್ಲಿ ಪ್ಲಸ್ 4x ಇದೆ, ಸೊ ನೀವು ಪ್ಲಸ್ 4x ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಮೈನಸ್ 4x ಆಗತ್ತೆ, ಅವಾಗ ಅದು ಕ್ಯಾನ್ಸಲ್ ಆಗೋದಿಲ್ಲ. ಹಾಗಾಗಿ 4x ಪ್ಲಸ್ 25, ಇವಾಗ ಈ 4x ಪ್ಲಸ್ 81 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ, ಮೈನಸ್ 4x ಮೈನಸ್ 81 ಈಕ್ವಲ್ ಟು ಸೊ ಈಗ ನಾವೇನ್ ಮಾಡೋಣ? ಎಕ್ಸ್ ಗಳಷ್ಟಿದೆ? ಇಲ್ಲಿ ಮೈನಸ್ 4x ಇದೆ, ಇಲ್ಲಿ ಮೈನಸ್ 4x ಇದೆ, ಸೊ ಮೈನಸ್ 8x ಆಯ್ತು. ಇಲ್ಲಿ 25 ಇದೆ, ಇಲ್ಲಿ ಮೈನಸ್ 81 ಇದೆ, ಸೊ ಹಾಗಾಗಿ ಎಷ್ಟು ಬಂತಿದು? ಎಂಬತ್ತೊಂದರಲ್ಲಿ 25 ಕಳೆದ್ರೆ ನಿಮ್ಗೆ ಎಷ್ಟು ಬರುತ್ತೆ? 56 ಬಂತು. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 56 ಹಾಕ್ತೀರಾ, ಈಕ್ವಲ್ ಟು 0. ಸೊ ಈಗ ಮೈನಸ್ 56 ಅನ್ನ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ, ಅವಾಗ ಏನಾಗತ್ತೆ? ಮೈನಸ್ 8x ಈಸ್ ಈಕ್ವಲ್ ಟು 56 ಆಗತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 56 ಡಿವೈಡೆಡ್ ಬೈ ಮೈನಸ್ 8, 8 ಒಂದ್ಲೆ 8, 8 7 56, ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 7 ಆಯ್ತು, ಹೌದಾ? ಹಾಗಾದ್ರೆ ನಮ್ಗೆ ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಬಿಂದು ಅಂತಂದಾಗ ಅದು x0 ರೂಪದಲ್ಲಿರುತ್ತೆ. ಸೊ ನಮ್ಗೆ ಎಕ್ಸ್ ನ ಬೆಲೆ ಸಿಕ್ಕಾಯ್ತು. ಹಾಗಾದ್ರೆ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನ ಕಂಡು ಹಿಡಿಯಿರಿ ಅಂದಾಗ ಅದು -7 ಆಗಿರುತ್ತದೆ, ಹೌದಾ? ಇದು ಎಕ್ಸ್ ಅಕ್ಷದ ಮೇಲಿನ ಬಿಂದು. ಮೇಲಿನ ಬಿಂದು, ಓಕೆ. ಸೊ ನಮ್ಗೆ ಇಲ್ಲಿ ಒಂದೇನ್ ಗೊತ್ತಿರ್ಬೇಕು ಅಂದ್ರೆ ಅವರು ಸಮಾನ ದೂರದಲ್ಲಿ ಅಂತ ಅಂದಿದ್ದಾರೆ, ಅದೊಂದು ಗೊತ್ತಿರ್ಬೇಕು. ಮತ್ತೆ ಇದು ಆ ಬಿಂದು ಯಾವ ಅಕ್ಷದ ಮೇಲಿದೆ? ಎಕ್ಸ್ ಅಕ್ಷದ ಮೇಲಿದೆ. ಸೊ ಎಕ್ಸ್ ಅಕ್ಷದ ಮೇಲೆ ಬಿಂದು ಏನಾಗಿರುತ್ತೆ? ಅದು x0 ರೂಪದಲ್ಲಿ ಇರುತ್ತೆ. ಎ ನ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ, ಬಿ ನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಪಿ ನ ನಿರ್ದೇಶಾಂಕ ಏನಾಗಿರುತ್ತೆ? x0 ಆಗಿರುತ್ತೆ. ಸೊ ಅವಾಗ AP ಇಸ್ ಈಕ್ವಲ್ ಟು BP ಅಂತ ಮಾಡ್ತೀರಾ, ಯಾಕೆ? ಸಮಾನ ದೂರದಲ್ಲಿದೆ. ಅವಾಗ ನಿಮ್ಗೆ ದೂರ ಸೂತ್ರವನ್ನ ಬಳಸಿದಾಗ ಎಕ್ಸ್ ನ ಬೆಲೆ ಸಿಗತ್ತೆ, ಓಕೆ. ನೆಕ್ಸ್ಟ್ 5 ಮೈನಸ್ 2 6 4, ಓಕೆ. 7 ಮೈನಸ್ 2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗಗಳು, ಒಂದೇ ನಿಮಿಷ, ಶೃಂಗಗಳು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಎಂದು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶಾಂಕಗಳನ್ನ ನಾವು ಲೆಕ್ಕ ಮಾಡಿದಾಗ ಅದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿ ತೋರಿಸುತ್ತೆ ಅಂತ ನಾವು ಚೆಕ್ ಮಾಡ್ಬೇಕು, ಹೌದಾ? ಅದು ಸಮದ್ವಿಬಾಹು ತ್ರಿಭುಜ ಆಗಿದೆನೋ ಇಲ್ವೋ ಮೊದ್ಲು ನಮ್ಗೆ ಗೊತ್ತಿರ್ಬೇಕು. ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನು?
ಎರಡು ಬಾಹುವಿನ ಅಳತೆಗಳು ಸಮವಾಗಿರುತ್ತೆ. ಹೌದಾ? ಸಮದ್ವಿಬಾಹು ತ್ರಿಭುಜ. ಓಕೆ, ಹಾಗಾದ್ರೆ ಎರಡು ಬಾಹುವಿನ ಅಳತೆ ಸಮವಾಗಿ ಬರುತ್ತಾ ನೋಡೋಣ. 5 - 2 6 4 7 - 2 ಅಂತ ಇದೆ. ಸೊ ಒಂದು ತ್ರಿಭುಜದ ಶೃಂಗ ಇದು ನಿರ್ದೇಶಾಂಕಗಳು ಇವು. ಹೌದಾ? ಎ ಅಂತ ತಗೋಣ. ಸೊ ಇಲ್ಲಿಂದ ತಗೋಣ ಪಿ ಕ್ಯೂ ಆರ್ ಅಂತ ತಗೊಂಡ್ರೆ ಪಿ ನ ನಿರ್ದೇಶಾಂಕಗಳು 5 - 2, ಕ್ಯೂ ನ ನಿರ್ದೇಶಾಂಕಗಳು 6 4, ಆರ್ ನಿರ್ದೇಶಾಂಕಗಳು 7 - 2. ಸೊ ನೀವು ಇಲ್ಲಿ ನೋಡಬಹುದು. ಹೌದಾ? ಒಂದು ತ್ರಿಭುಜದ ನಿರ್ದೇಶಾಂಕಗಳು. ಸೊ ನಾವ್ ಇದನ್ನ ಹೇಗೆ ಹಾಕಿದ್ವಿ? ಸೊ ನಮ್ಗೆ ಇಲ್ಲಿ ಗ್ರಾಫ್ ನಲ್ಲಿ ನಾವು ಹಾಕಿದ್ರೆ ಅದು 5 ಇಲ್ಲಿ ಬರುತ್ತೆ, -2 ಇಲ್ಲಿ ಬರುತ್ತೆ. ಓಕೆ, 7 ಇಲ್ಲಿ ಬರುತ್ತೆ, -2 ಇಲ್ಲಿ ಬರುತ್ತೆ, 6 ಇಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ. ಓಕೆ, ನಿಮ್ ರೆಫರೆನ್ಸಿಗೋಸ್ಕರ ಹಾಕಿದ್ದನ್ನ ಚೆಕ್ ಮಾಡೋಣ ಹಾಗಾದ್ರೆ. ಎಸ್, ಬರ್ಕೊಳ್ಳೋಣ. ಪಿ ನ ನಿರ್ದೇಶಾಂಕಗಳೇನಿದೆ 5 - 2, ಕ್ಯೂ ನ ನಿರ್ದೇಶಾಂಕಗಳು 6 4, 6 7 -2. ಹೌದಾ? ಇವಾಗ ಪಿ ನಿಂದ ಕ್ಯೂ ವರೆಗೂ ಎಷ್ಟು ದೂರ ಇದೆ ಅಂತ ಚೆಕ್ ಮಾಡೋಣ. ಸೊ ಪಿ ಯಲ್ಲಿದೆ ನಮ್ಗೆ, ಇಲ್ಲಿದೆ ಪಿ ನಿಂದ ಕ್ಯೂ ವರೆಗೂ ಎಷ್ಟು ದೂರ ಇದೆ, ಕ್ಯೂ ನಿಂದ ಆರ್ ವರೆಗೂ ಎಷ್ಟು ದೂರ ಇದೆ, ಆರ್ ನಿಂದ ಪಿ ವರೆಗೂ ಎಷ್ಟು ದೂರ ಇದೆ ಅಂತ ಚೆಕ್ ಮಾಡೋಣ. ಸೊ ಪಿ ಕ್ಯೂ ಅಂತ ತಗೊಂಡಾಗ ಸೂತ್ರ ಹಾಕ್ತೀರಾ, x2 - x1 whole square plus y2 - y1 whole square. ರೈಟ್. ಸೊ x2 ಅಂತಂದ್ರೆ ಏನಾಗತ್ತೆ? ಇವಾಗ ನೀವು ಪಿ ನಿಂದ ಕ್ಯೂ ವರೆಗೂ ಚೆಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ. ಎಲ್ಲಿಂದ ಪ್ರಾರಂಭ ಮಾಡ್ತೀರಾ ಅದು x1 y1, ಎಲ್ಲಿಗೆ ನೀವು ಎಂಡ್ ಮಾಡ್ತೀರಾ ಅದು x2 y2. ರೈಟ್. ಸೊ ನಿಮ್ಗೀಗ ಇದು x2 y2 ಆಗತ್ತೆ, ಇದು x1 y1 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ x2 ಅಂದ್ರೆ ಏನಿದೆ? 6 ಇದೆ ಅಲ್ವಾ? 6 - x1 ಅಂತಂದ್ರೆ 5 ಇದೆ ಹೋಲ್ ಸ್ಕ್ವೇರ್, ಪ್ಲಸ್ y2 ಅಂದ್ರೆ 4 ಇದೆ, y1 ಅಂತಂದ್ರೆ -2 ಇದೆ. ಎಸ್, 6 - 5 ಏನಾಗತ್ತೆ? 6 - 5 ಅಂದ್ರೆ 1 ಆಗತ್ತೆ. 1ರ ವರ್ಗ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಏನಾಗತ್ತೆ? +2 ಆಗತ್ತೆ. ಸೊ 1ರ ವರ್ಗ ಅಂದ್ರೆ 1 ಆಗತ್ತೆ, ಪ್ಲಸ್ 4 + 2 ಅಂದ್ರೆ 6ರ ವರ್ಗ. ಸೊ 1 + 6ರ ವರ್ಗ ಅಂದ್ರೆ 36 ಆಗತ್ತೆ. ಎರಡನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? √37 ಬಂತು. ಹೌದಾ? ಇವಾಗ ಕ್ಯೂ ಆರ್ ಚೆಕ್ ಮಾಡೋಣ. ಕ್ಯೂ ಆರ್ ಅನ್ನ ಚೆಕ್ ಮಾಡಿದ್ರೆ ಏನ್ ಬರುತ್ತೆ? ಡೈರೆಕ್ಟ್ ಸೂತ್ರದಲ್ಲಿ ಬೆಲೆಗಳನ್ನ ಹಾಕೋಣ. ಕ್ಯೂ ದಿಂದ ಆರ್ ವರೆಗೂ ಚೆಕ್ ಮಾಡ್ಬೇಕಾದ್ರೆ ನಿಮ್ಗೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ ಅವಾಗ. ಹೌದಾ? ಇವಾಗ x2 ಅಂದ್ರೆ ಎಷ್ಟಿದೆ? 7 ಇದೆ. x1 ಅಂತಂದ್ರೆ -6 ಇದೆ, ಪ್ಲಸ್ y2 ಅಂತಂದ್ರೆ -2 ಇದೆ, y1 ಅಂತಂದ್ರೆ -4 ಇದೆ. ಸೊ 7 - 6 ಅಂದ್ರೆ 1 ಸ್ಕ್ವೇರ್, ಪ್ಲಸ್ -2 -4 ಅಂದ್ರೆ -6ರ ವರ್ಗ. 1ರ ವರ್ಗ ಅಂದ್ರೆ 1 ಬರುತ್ತೆ, -6ರ ವರ್ಗ ಅಂದ್ರೆ 36 ಬರುತ್ತೆ. ಸೊ 1 + 36 37 ಬಂತು. ಓಕೆ, ಇವಾಗ ನಾವೇನ್ ಮಾಡೋಣ? ಕ್ಯೂ ಆರ್ ಚೆಕ್ ಆಯ್ತಾ? ಈಗ ನೆಕ್ಸ್ಟ್ ನಾವು ಪಿ ಆರ್ ಅನ್ನ ಚೆಕ್ ಮಾಡೋಣ. ಸೊ ಪಿ ಆರ್ ಅನ್ನ ಚೆಕ್ ಮಾಡುವಾಗ ನಾವು ಪಿ ನಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೌದಾ? ಪಿ ನಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಪಿ ನಿಮ್ಗೆ ಏನಾಗತ್ತೆ ಇವಾಗ? ಪಿ ಆರ್ ಪಿ x1 y1 ಆಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ, ಇದು x2 y2 ಆಗತ್ತೆ. ಸಿಂಪಲ್ ಟ್ರಿಕ್. ಹೌದಾ? ಸೂತ್ರದಲ್ಲಿ ಹಾಕೋಣ. x2 ಅಂದ್ರೆ 7 ಇದೆ, x1 ಅಂದ್ರೆ 5 ಇದೆ, ಪ್ಲಸ್ y2 -2 -2 whole square. Right? 7 - 5 that is 2 square, plus -2 -2 +2 whole square ಆಗತ್ತೆ. ಸೊ ನಿಮ್ ಮೈನಸ್ ಇಂಟು ಮೈನಸ್ ಇದು -2 + 2 ಕ್ಯಾನ್ಸಲ್ ಆಗತ್ತೆ. ಸೊ 0 ಬರುತ್ತೆ. ಇದೇನಾಗತ್ತೆ? 2 ಸ್ಕ್ವೇರ್ ಅಂತಂದ್ರೆ ನಿಮ್ಗೆ 4 ಬಂತು. √4 ಅಂದ್ರೆ ಅದು ಪೂರ್ಣ ವರ್ಗ ಸಂಖ್ಯೆ. ಸೊ ರೂಟಿಂದ ಹೊರಗೆ ಬಂದ್ರೆ ನಿಮ್ಗೆ 2 ಬಂತು. ಹಾಗಾದ್ರೆ ಇಲ್ಲಿ ನಮ್ಗೆ ಪಿ ಕ್ಯೂ
ಕ್ಯೂ ಆರ್. ಸೊ ಪಿ ಕ್ಯೂ ನ ಬೆಲೆ ಎಷ್ಟು ಬಂತು? √37 ಬಂತು. ಕ್ಯೂ ಆರ್ ನ ಬೆಲೆ ಎಷ್ಟು ಬಂತು? √37 ಬಂತು. ಹೌದಾ? ಹಾಗೆ ಪಿ ಆರ್ ನ ಬೆಲೆ ಎಷ್ಟು ಬಂತು? 2 ಅಂತ ಬಂತು. ಅಂದ್ರೆ ನಾವೇನ್ ಹೇಳ್ಬಹುದು ಇಲ್ಲಿ? ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಆರ್, ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು ಪಿ ಆರ್, ರೈಟ್? ಸೊ 2 ಬಾಹುಗಳು ಸಮ ಇದೆ, 3ನೇ ಬಾಹು ಸಮ ಇಲ್ಲ. ಹಾಗಾಗಿ ನಾವೇನಂತ ಹೇಳ್ಬೋದು? 2 ಬಾಹುಗಳು ಸಮವಾಗಿದೆ, 2 ಬಾಹುಗಳು ಸಮವಾಗಿದೆ. ಹಾಗಾಗಿ ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ. ತ್ರಿಭುಜ ಆಗಿದೆ. ಹೌದಾ? ಸೊ ಎಲ್ಲಾ ಬಾಹುಗಳು ಸಮ ಇದ್ದಾಗ ನೀವೇನಂತ ಹೇಳ್ತೀರಾ? ಅದು ಸಮಬಾಹು ತ್ರಿಭುಜ. ಈ ಕೆಲವೊಂದ್ಸತಿ ಏನಾಗತ್ತೆ, ನಿಮ್ಮ ಎಕ್ಸಾಮ್ ನಲ್ಲಿ ಹೀಗೆ ಇದೇ ಪ್ರಶ್ನೆ ಕೊಡ್ಬೇಕು ಅಂತಿಲ್ಲ. ಕೆಲವೊಂದ್ಸತಿ ನಮ್ಗೆ ನಿರ್ದೇಶಾಂಕಗಳನ್ನ ಚೇಂಜ್ ಮಾಡಿ ಸಮಬಾಹು ತ್ರಿಭುಜ ಆಗಿದೆ ಪರೀಕ್ಷಿಸಿ ಅಂತ ಕೊಡ್ತಾರೆ. ಅವಾಗ 3 ಬಾಹುಗಳ ಅಳತೆಗಳು ಸಮ ಬರತ್ತೋ ಇಲ್ವೋ ಚೆಕ್ ಮಾಡ್ಬೇಕು. ಆಮೇಲೆ ಕೆಲವೊಂದ್ಸತಿ ವಿಷಮ ಬಾಹು ತ್ರಿಭುಜ ಆಗಿದೆ ಚೆಕ್ ಮಾಡ್ರಿ. ಕೆಲವೊಂದ್ಸತಿ ಚತುರ್ಭುಜ ಆಗಿದೆ, ಅಥವಾ ಚೌಕ ಆಗಿದೆ, ಅಥವಾ ಆಯತ ಆಗಿದೆ, ಅಥವಾ ವಜ್ರಾಕೃತಿ ಆಗಿದೆ. ಈ ತರಹದ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಏನ್ ಕೇಳಿದ್ರು ಕೂಡ ಮೆಥಡ್ ಒಂದೇ. ನಾವೇನ್ ಮಾಡ್ತೀವಿ? ದೂರ ಸೂತ್ರವನ್ನ ಹಾಕಿ ಅಳತೆಗಳನ್ನ ಚೆಕ್ ಮಾಡ್ತೀವಿ, ರೈಟ್? ಓಕೆ. 2 - 3 10y. ಓಕೆ, ಈ ಒಂದು ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ಬೆಲೆಗಳನ್ನ ಕಂಡುಹಿಡಿಯಿರಿ. ಸೊ y ಬೆಲೆಯನ್ನ ಕೇಳಿದ್ದಾರೆ, ನಮ್ಗೆ ದೂರ ಕೊಟ್ಟಿದ್ದಾರೆ, ಅಂದ್ರೆ d ಯ ಬೆಲೆಯನ್ನ ಕೊಟ್ಟಿದ್ದಾರೆ. ಓಕೆ, ಸೊ ನಮ್ಗಿದು P2 - 3. ಹೌದಾ? ಕ್ಯೂ ಏನಿದೆ? 10y ಅಂತಂದ್ರೆ ಇಲ್ಲಿ ಇದು x1 y1, ಇದು x2 y2, ರೈಟ್? ಸೊ ನಮ್ಗೆ x1 y1 x2 y2 ನ ಬೆಲೆ y ಅಂತ ಇದೆ. ಬಟ್ ನಮ್ಗೆ ಡಿ ಬೆಲೆ ಕೊಟ್ಟಿದ್ದಾರೆ. ಎಷ್ಟು? 10 ಮಾನಗಳು ಅಂತ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ಈ ಒಂದು y ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ನೋಡೋಣ. ಮತ್ತೆ ನಾವೇನ್ ಮಾಡ್ತೀವಿ? ಇಲ್ಲಿ ದೂರ ಸೂತ್ರವನ್ನ ಬಳಸ್ತೀವಿ, ಹೌದಲ್ವಾ? ದೂರ ಸೂತ್ರ ಏನ್ ಹೇಳತ್ತೆ ನಮ್ಗೆ? t is equal to square root of, ನಮ್ಗೆ ಈ ಅಧ್ಯಾಯದಲ್ಲಿ ಬರೋದು 2 ಸೂತ್ರ. ಆ 2 ಸೂತ್ರದ ಮೇಲೆ ಹಲವಾರು ಸೂತ್ರ ಬರುತ್ತೆ ಮತ್ತೆ, ಹೌದಾ? ಮೇನ್ ಆಗಿರೋದು 2, x2 - x1 ಹೋಲ್ ಸ್ಕ್ವೇರ್ ಪ್ಲಸ್, ಇದನ್ನ ಮಾತ್ರ ನಾವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಆಮೇಲೆ ಮಧ್ಯಬಿಂದು ಸೂತ್ರ, ಆಮೇಲೆ ಮೂಲ ಬಿಂದುವಿನಿಂದ ಬಿಂದುವಿಗಿರುವ ದೂರ, ಅವೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ಎಸ್. x2 ಅಂದ್ರೆ ಏನಿದೆ? ಪಿ ಮತ್ತು ಕ್ಯೂ ನ ನೋಡಿದಾಗ ನಿಮ್ಗೆ x2 ಅಂದ್ರೆ 10 ಇದೆ, ಹೌದಲ್ವಾ? 10 ಮೈನಸ್ x1 ಏನಿದೆ? 2 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ y ಇದೆ, ಮೈನಸ್ y1 ಅಂದ್ರೆ -3 ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಡಿ ಯ ಬೆಲೆ ನಮಗ್ ಗೊತ್ತಿದೆ, ಎಷ್ಟು ಅಂತ? 10 ಮಾನಗಳು ಅಂತ ಕೊಟ್ಟಿದ್ದಾರೆ. 10 is equal to 10ರಲ್ಲಿ 2 ಕಳೀರಿ, ಎಷ್ಟು ಬಂತು? 8ರ ವರ್ಗ ಪ್ಲಸ್ y ಮೈನಸ್ ಇಟ್ಟು ಮೈನಸ್ ಪ್ಲಸ್ ಆಗತ್ತೆ 3. 10 is equal to 8ರ ವರ್ಗ ಅಂದ್ರೆ 64 ಆಗತ್ತೆ. y ಪ್ಲಸ್ 3 ಅಂತಂದ್ರೆ ಹಾಗೆ ಬರ್ಕೊಳ್ಳೋಣ, y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತಾನೆ ಬರ್ಕೊಳ್ಳೋಣ. ಇವಾಗ ನಾವು ಈ ಒಂದು ಸ್ಕ್ವೇರ್ ರೂಟ್ ಅನ್ನ ತೆಗಿಬೇಕಾದ್ರೆ ನಾವೇನ್ ಮಾಡ್ಬೇಕು? 2 ಕಡೆಗೆ ಸ್ಕ್ವೇರ್ ಅನ್ನ ಹಾಕಿದ್ರೆ, ಅಂದ್ರೆ ಇಲ್ಲೂ ಸ್ಕ್ವೇರ್ ಮಾಡ್ಬೇಕು, ಇಲ್ಲೂ ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್. ಅವಾಗ ನಿಮ್ಗೆ ಏನ್ ಸಿಗತ್ತೆ? 10ರ ವರ್ಗ ಅಂತಂದ್ರೆ 100 ಈಸ್ ಈಕ್ವಲ್ ಟು 64 ಪ್ಲಸ್ y ಪ್ಲಸ್ 3 ಬ್ರಾಕೆಟ್ ಸ್ಕ್ವೇರ್ ಸಿಗತ್ತೆ. ಓಕೆ, ಇಲ್ಲಿ y ಪ್ಲಸ್ 3 ಬ್ರಾಕೆಟ್ ಸ್ಕ್ವೇರ್ ಹಂಗೆ ಇದೆ, ಅದನ್ನ ನಾವೇನು ಟಚ್ ಮಾಡಿಲ್ಲ. ಓಕೆ, ಬರೀ ನಾವೇನ್ ಮಾಡಿದ್ವಿ? ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ವಿ. ಹೇಗೆ ಕ್ಯಾನ್ಸಲ್ ಮಾಡಿದ್ವಿ? 2 ಭಾಗಕ್ಕೆ, ಅಂದ್ರೆ ಎಡಭಾಗ ಮತ್ತು ಬಲಭಾಗಕ್ಕೆ ಸ್ಕ್ವೇರ್ ಅನ್ನ ಹಾಕೋದ್ರ ಮೂಲಕ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ವಿ. ಇವಾಗ ಈ 64ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ, 100 - 64 ಈಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವೇರ್ ಆಗತ್ತೆ. ಓಕೆ, ಸೊ 100ರಲ್ಲಿ 64ನ್ನ ಕಳೀರಿ, 36 ಬಂತು. y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತಂದ್ರೆ ಅದ್ ಹಾಗೆ ಇಟ್ಕೊಳ್ರಿ, 36 ಈಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ ಇವಾಗ 36 ಅಂತಂದ್ರೆ ಏನಿದು?
5+3 ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 36 ಆದ್ರೆ 5+3 ಏನಾಗತ್ತೆ +or - √36 ಆಗತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ x² = 36 ಅಂತಾದ್ರೆ x ಏನಾಗತ್ತೆ +or - √36 ಆಗತ್ತೆ ಅಲ್ವಾ. ಸೊ ಇಲ್ಲಿ x ಅಂದ್ರೆ ಏನಿದೆ y+3 ಅಂತ ಇದೆ, ಹೌದಾ. y+3 ಅಂತ ಇದೆ. ಸೊ ಈಗ √36 ಅನ್ನ ನಾವು ರೂಟ್ ಇಂದ ಹೊರಗೆ ತೆಗೆದ್ರೆ ಏನ್ ಬರುತ್ತೆ, ಇದು 6ರ ವರ್ಗ. y+3 = +or - 6 ಆಗತ್ತೆ. ಯಾಕೆಂದ್ರೆ 6 6 ಸೊ 6ರ ವರ್ಗ 36ರ ವರ್ಗಮೂಲ 6. ಇವಾಗ ಇಲ್ಲಿ ನಾವು + or - ಅಂತ ಹಾಕಿದೀವಿ. + or - ಅಂತಂದ್ರೆ ಅರ್ಥ ಏನು, ಇದು ಪ್ಲಸ್ ಧನ ಚಿಹ್ನೆಯನ್ನು ಹೊಂದಿದೆ, ಧನಾತ್ಮಕ ವ್ಯಾಲ್ಯೂವನ್ನು ಹೊಂದಿದೆ, ಋಣಾತ್ಮಕ ವ್ಯಾಲ್ಯೂವನ್ನು ಹೊಂದಿದೆ ಅಂತ ಅರ್ಥ. ಅಂದ್ರೆ y+3 = 6 ಅಂತ ಒಂದ್ಸಲ ಮಾಡ್ಬೇಕು. y+3 = -6 ಅಂದ್ರೆ ಈ 6 ಎರಡಕ್ಕೂ ಸಂಬಂಧಪಟ್ಟಿದೆ ಅಂತ ಅರ್ಥ. y = 6 - 3 ಮಾಡ್ತೀರಾ, y = 3 ಬರುತ್ತೆ. ನೆಕ್ಸ್ಟ್ ಇನ್ನೊಂದು y = -6 - 3 ಮಾಡ್ತೀರಾ. ಸೊ y = -6 - 3 ಅಂದ್ರೆ -9 ಆಗತ್ತೆ. ಹಾಗಾದ್ರೆ ನಮ್ಗೆ y ನ ಬೆಲೆ ಏನ್ ಸಿಕ್ತು, 3 ಅಥವಾ ಮೈನಸ್. ಸೊ y ನ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂದಾಗ y = 3, y = -9 ಬಂತು. ಇದು y ನ ಬೆಲೆಗಳು. ಓಕೆ, ಅರ್ಥ ಆಯ್ತಾ. ಎಸ್, ನಾವು ಇಲ್ಲಿ ನಮ್ಗೇನು ಜಸ್ಟ್ ನಮ್ಗೆ y ಬೆಲೆ ಗೊತ್ತಿಲ್ಲ, ಆದ್ರೆ ನಮ್ಗೆ d ಬೆಲೆಯನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದನ್ನ ನಮ್ಗೆ ಹಲವಾರು ಬಾರಿ ಕೇಳ್ತಾರೆ. -1 7, 2:3 ವಿಭಾಗಿಸಿದಾಗ, ಇದು ನಮ್ಗೆ 2 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಅಂದ್ರೆ ಇಲ್ಲಿ ನಮ್ಗೆ ಯಾವಾಗ ಅನುಪಾತವನ್ನ ನೋಡ್ತೀರಾ ಅದು ಭಾಗ ಪ್ರಮಾಣ ಸೂತ್ರದಲ್ಲಿ ಬರುತ್ತೆ, ಹೌದಲ್ವಾ. ಸೊ -1 7, 4 - 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ 2:3ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ನಾವೇನ್ ಮಾಡೋಣ, ಇದನ್ನ a ಅಂತ ತಗೊಳ್ಳೋಣ. -1 7, p ಅಂತಂದ್ರೆ 4 - 3 ಅಂತ ತಗೊಳ್ಳೋಣ. ಸೊ ಅನುಪಾತ ನಮಗ್ ಗೊತ್ತಿದೆ ಎಷ್ಟು, m1 ಅನುಪಾತ m2 ಅಂತ ತಗೊಳ್ಳೋಣ. 2:3, m1 ನ ಬೆಲೆ 2, m2 ನ ಬೆಲೆ 3 ಅಂತ ಅರ್ಥ. ಇವಾಗ ಸೊ ನಮ್ಗೆ ಸೂತ್ರ ಗೊತ್ತಿದೆ ಏನಂತ, ಯಾವಾಗ 2 ಬಿಂದುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸಲ್ಪಡತ್ತೆ ಆವಾಗ ನಾವು ಅದನ್ನ ಭಾಗ ಪ್ರಮಾಣ ಸೂತ್ರದ ಮೂಲಕ ಬಿಡಿಸ್ತೀವಿ, ಹೌದಲ್ವಾ. ಸೊ ನಮ್ ಭಾಗ ಪ್ರಮಾಣ ಸೂತ್ರ ಗೊತ್ತಿದೆ. P(x(y) = m1x2 + m2x1 divided by m1 + m2 ಹಾಗೆ m1y2 + m2y1 divided by m1 + m2 ಅಂತ ಆಗತ್ತೆ. ಇದು ನಮ್ಮ ಭಾಗ ಪ್ರಮಾಣ ಸೂತ್ರ. ಸೊ ನಮ್ಗೆ x2 ಬೆಲೆನೂ ಗೊತ್ತಿದೆ, x1 ಬೆಲೆ ಗೊತ್ತಿದೆ, y2 ಗೊತ್ತಿದೆ, y1 ಗೊತ್ತಿದೆ, m1 ಗೊತ್ತಿದೆ, m2 ಗೊತ್ತಿದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ, ಹೌದಾ. ಇವುಗಳನ್ನ ನಾವು ಸೂತ್ರದಲ್ಲಿ ಹಾಕೋಣ. ಸೊ m1 ಅಂದ್ರೆ 2 ಇದೆ, 2 × x2 ಅಂದ್ರೆ ಎಷ್ಟಿದೆ, ಇಲ್ಲಿ 4 ಇದೆ, ಪ್ಲಸ್ m2 ಅಂದ್ರೆ 3 ಇದೆ, x1 ಅಂದ್ರೆ -1 ಇದೆ, ಡಿವೈಡೆಡ್ ಬೈ 2 + 3. ಹಾಗೆ m1 ಅಂದ್ರೆ 2, m2 ಅಂದ್ರೆ y2 ಅಂದ್ರೆ ಎಷ್ಟಿದೆ, ಇಲ್ಲಿ -3 ಇದೆ, m2 ಅಂದ್ರೆ 3 ಇದೆ, y1 ಬೆಲೆ 7 ಅಂತ ಇದೆ, ಡಿವೈಡೆಡ್ ಬೈ 2 + 3. 2 4 8, -3 ಡಿವೈಡೆಡ್ ಬೈ 2 + 3 ಅಂದ್ರೆ 5 ಆಗತ್ತೆ. 3 2 6, -6 + 7 3 21 ಡಿವೈಡೆಡ್ ಬೈ 5. ಇವಾಗ ಇಲ್ಲಿ ಬರೀತೀನಿ ನೋಡ್ರಿ, 8ರಲ್ಲಿ 3ನ್ನ ಕಳೆದ್ರೆ ನಿಮ್ಗೆ 5 ಸಿಗತ್ತೆ, 5 ಡಿವೈಡೆಡ್ ಬೈ 5. 21ರಲ್ಲಿ 6ನ್ನ ಕಳೆದ್ರೆ ನಿಮ್ಗೆ ಎಷ್ಟು ಸಿಗತ್ತೆ, 21ರಲ್ಲಿ
6 ಕಳೆದ್ರೆ ನಿಮ್ಗೆ 15 ಸಿಗತ್ತೆ. 15 ಡಿವೈಡೆಡ್ ಬೈ 5. ಸೊ 5 ಬಂತೆ 5 ಬಂತೆ 5 ಬಂತೆ 5. ಹಾಗಾದ್ರೆ ನಿಮ್ಗೆ ಕೊನೆಗೆ ಬರುವಂತ ನಿರ್ದೇಶಾಂಕಗಳು ಯಾವ್ದು? 1 3. ಹೌದಾ? 1 ಮತ್ತು 3. 1 -1 7 4 -3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸಿದಾಗ ದೊರೆಯುವ ಬಿಂದುವಿನ ನಿರ್ದೇಶಾಂಕಗಳು 1 3 ಆಗುತ್ತೆ. ಇದನ್ನ ನಿಮ್ಗೆ 2 ಅಂಕಗಳಿಗೆ ಕೇಳುವಂತ ಪ್ರಶ್ನೆ. ನೆಕ್ಸ್ಟ್, ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಈ ತರಹದ ಪ್ರಶ್ನೆ ಒಂದು ಗ್ಯಾರಂಟಿ ಕೊಡ್ತಾ ಹಲವಾರು ಬಾರಿ ಇದು ರಿಪೀಟ್ ಆಗಿದೆ. ಸೊ ನಿಮ್ಗೆ ಯಾವುದೇ ರೀತಿಯ ಚತುರ್ಭುಜ ಕೊಡ್ಬೋದು. ನಮ್ಮ ಪ್ರಶ್ನೆಯಲ್ಲಿ ಕೇವಲ ಇಷ್ಟೇ ಕೊಟ್ಟಿರ್ತಾರೆ. ಸೊ ರೆಫರೆನ್ಸಿಗೋಸ್ಕರ ಇದನ್ನ ಹಾಕಿದ್ದು. ಸೊ ಇಲ್ಲಿ ನಮ್ಗೆ ABCD ಅಂತ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಮ್ಗೆ ಚತುರ್ಭುಜ ಕೊಟ್ಟಿದ್ದಾರೆ. ಸೊ ಚತುರ್ಭುಜ ಅಂದಾಗ ನಮ್ಗೆ 4 ಶೃಂಗಗಳನ್ನ ನೋಡ್ತೇವೆ. ಸೊ 4 ಬಿಂದುಗಳಿರತ್ತೆ. ಚೌಕ ಕೂಡ ಒಂದು ಚತುರ್ಭುಜನೇ. 4 ಶೃಂಗ ಬಿಂದುಗಳಿರ್ತವೆ. ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ನಿರ್ದೇಶಾಂಕಗಳನ್ನ ಬಳಸಿಕೊಂಡು ನಾವು ಹೇಳ್ಬೇಕು ಏನಂತ, ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶಾಂಕಗಳು ಯಾವ ಒಂದು ಚತುರ್ಭುಜವನ್ನ ಉಂಟು ಮಾಡುತ್ತದೆ ಅಂತ ನಾವ್ ಹೇಳ್ಬೇಕು. ಓಕೆ, ಸೊ ಹಾಗಾದ್ರೆ ಚೆಕ್ ಮಾಡೋಣ. 4 5 7 6. ಸೊ ನಾವ್ ಇದನ್ನ ಗ್ರಾಫ್ ನಲ್ಲಿ ಏನಾದ್ರು ಹಾಕಿದ್ರೆ ನಿಮ್ಗೆ ಹೇಗ್ ಸಿಗತ್ತೆ? ಇದು A4 5 ಇದೆ, 4 ಇಲ್ಲಿದೆ, 5 ಇಲ್ಲಿದೆ. ಸೊ ಇಲ್ಲಿ 4 ಮತ್ತು 6ರ ಮಧ್ಯಭಾಗದಲ್ಲಿ 5 ಬರುತ್ತೆ ನಿಮ್ಗೆ. ಸೊ ಇದು ಇಲ್ಲಿ ಬಂತು. ಇದು 4 5 7 6. 7 6 ಎಲ್ಲಿದೆ? ಸೊ 7 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. 6 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಇದು B 7 ಮತ್ತು 6. C 4 3. 4 ಇಲ್ಲಿದೆ, 3 ಇಲ್ಲಿದೆ. ಸೊ 4 3 ಇದು. T 1 2. 1 ಇಲ್ಲಿ ಬರುತ್ತೆ, 2 ಇಲ್ಲಿ ಬರುತ್ತೆ. ಹಾಗಾಗಿ 1 2. ಅಂದ್ರೆ ನೀವ್ ಈ ರೀತಿ ಈ ಬಿಂದುಗಳನ್ನ ಜೋಡಿಸಿದಾಗ ಒಂದು ಚತುರ್ಭುಜ ನಿಮ್ಗೆ ಸಿಕ್ತು. ಹಾಗಾದ್ರೆ ಇದು ರೆಫರೆನ್ಸಿಗೋಸ್ಕರ ನಿಮ್ಗೆ ಗೊತ್ತಾಗ್ಲಿ ಅಂತ ಹಾಕಿದ್ದು. ಸೊ ಚೆಕ್ ಮಾಡೋಣ. ನಾವೀಗ ಏನ್ ಮಾಡ್ಬೇಕು? ಈ ರೀತಿ ಒಂದು ಚತುರ್ಭುಜ ಬಂದ್ರೆ ನಾವು ಮೊದ್ಲೇನ್ ಮಾಡೋಣ? ಇವುಗಳ ದೂರವನ್ನ ಕಂಡುಹಿಡಿಯೋಣ ಮೊದ್ಲಿಗೆ. ದೂರವನ್ನ ಕಂಡುಹಿಡಿಯೋಣ. ದೂರ ಅಂದ್ರೆ ಹೆಂಗ್ ಕಂಡುಹಿಡಿತೀರಾ? A ದಿಂದ B ವರೆಗೂ ಎಷ್ಟಿದೆ, B ದಿಂದ C ವರೆಗೂ, C ದಿಂದ D ವರೆಗೂ, D ದಿಂದ A ವರೆಗೂ, ರೈಟ್? ಸೊ ಫಸ್ಟ್ ನಾವೇನ್ ಮಾಡೋಣ? AB ಚೆಕ್ ಮಾಡೋಣ. AB ಚೆಕ್ ಮಾಡೋಣ. AB ಚೆಕ್ ಮಾಡಿದ್ರೆ ನಿಮ್ ಸೂತ್ರ ಗೊತ್ತಿದೆ. √(x2 - x1) whole square plus y2 - y1 whole square, ರೈಟ್? ಸೊ ಇವಾಗ A ದಿಂದ B ಚೆಕ್ ಮಾಡೋವಾಗ ಇದು ನಿಮ್ಗೆ x1 y1 ಆಗತ್ತೆ, ಇದು x2 y2 ಆಗತ್ತೆ. ಹೌದಲ್ವಾ? ಈಗ x2 ಬೆಲೆ ಎಷ್ಟಿದೆ ಮಕ್ಕಳೇ? ಇಲ್ಲಿ 7 ಇದೆ. 7 - x1 ಬೆಲೆ 4 ಇದೆ, ಹೋಲ್ ಸ್ಕ್ವೇರ್, ಪ್ಲಸ್ y2 ಬೆಲೆ 6 ಇದೆ, y1 ಬೆಲೆ 5 ಇದೆ, ಹೋಲ್ ಸ್ಕ್ವೇರ್, ರೈಟ್? 7ರಲ್ಲಿ 4 ಕಳೆದ್ರೆ 3 ಬರುತ್ತೆ, 6ರಲ್ಲಿ 5 ಕಳೆದ್ರೆ 1 ಬರುತ್ತೆ. ಸೊ 3ರ ವರ್ಗ ಅಂದ್ರೆ 9, 9 + 1 ಅಂದ್ರೆ 10 ಬಂತು. ಎಸ್, ಸೊ √10 ಬಂತು. ಓಕೆ, ಇವಾಗ AB ಆಯ್ತಾ. ನೆಕ್ಸ್ಟ್ ನಾವು BC ಯ ದೂರವನ್ನ ಕಂಡುಹಿಡಿಯೋಣ. BC ಯ ದೂರ ಕಂಡುಹಿಡಿಬೇಕಾದ್ರೆ BC = ಈಗ ನೀವು B ದಿಂದ C ವರೆಗೂ ನೋಡೋವಾಗ ಇದು ನಿಮ್ಗೆ x1 y1 ಆಗತ್ತೆ, ಇದು x2 y2 ಆಗತ್ತೆ. ಓಕೆ, ಎಸ್. x2 ಎಷ್ಟಿದೆ ಮಕ್ಕಳೇ? ಇಲ್ಲಿ 4 ಇದೆ ಅಲ್ವಾ? x1 ಎಷ್ಟಿದೆ? 7 ಇದೆ, ವರ್ಗ, ಪ್ಲಸ್ y2 ಅಂದ್ರೆ 3 - 6 ಹೋಲ್ ಸ್ಕ್ವೇರ್. 4ರಲ್ಲಿ 7 ಕಳೆದ್ರೆ ನಮ್ಗೆ 3 ಬಂತು, -3 ಬಂತು, ಪ್ಲಸ್ 3ರಲ್ಲಿ 6 ಕಳೆದ್ರೆ -3 ಬಂತು. ಇವಾಗ -3ರ ವರ್ಗ ಅಂದ್ರೆ 9, 9 + 9 ಎಷ್ಟು ಬಂತು? 18. ಹೌದಲ್ವಾ? 18. ಈ 18ನ್ನ ನಾವು ಇನ್ನೂ ಸರಳೀಕೃತ ಮಾಡಬಹುದು. ಇನ್ನೂ ಸುಲಭಗೊಳಿಸಿದ್ರೆ ಇದನ್ನ ಹೇಗ್ ಬರಿತೀವಿ? ಹೇಗ್ ಬರಿಬಹುದು? 9 2 18. ಯಾಕೆ? 9 ಒಂದು ಪೂರ್ಣವರ್ಗ ಸಂಖ್ಯೆ. ಸೊ ನಾವ್ ಅದನ್ನ ರೂಟಿಂದ ಹೊರಗೆ ತೆಗಿಯಕ್ಕೆ ಈಸಿ ಆಗತ್ತೆ. 9 18. 9ರ ವರ್ಗಮೂಲ ಎಷ್ಟು? 3. 3 √2. ಹೌದಲ್ವಾ?
ಸೊ 3√2 9 ಪೂರ್ಣ ವರ್ಗ ಸಂಖ್ಯೆ. ಸೊ ಯಾವ ಸಂಖ್ಯೆಯ ವರ್ಗ ಇದು? 3ರ ವರ್ಗ. ಸೊ 9ರ ವರ್ಗಮೂಲ ಯಾವುದು? 3. ಈಗ ನಮ್ಗೆ ಬಿ ಸಿ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡೋಣ? ಎ ಬಿ ನ ಮುಗೀತು, ಬಿ ಸಿ ನ ಮುಗೀತು, ಸಿ ಡಿ ಚೆಕ್ ಮಾಡೋಣ. ಸೊ ಸಿ ಡಿ ಚೆಕ್ ಮಾಡ್ಬೇಕಂದ್ರೆ ಸಿ ಡಿ ಸಿ ದಿಂದ ಡಿ, ಇಲ್ಲಿ ಸಿ ದಿಂದ ಡಿ ವರೆಗೂ ಚೆಕ್ ಮಾಡುವಾಗ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ. x1 y1 x2 y2. x2 ಏನಿದೆ? 1 ಇದೆ, x1 4 ಇದೆ, ಪ್ಲಸ್ y2 ಅಂದ್ರೆ 2 ಮೈನಸ್ 3 ಹೋಲ್ ಸ್ಕ್ವೇರ್. 1ರಲ್ಲಿ 4 ಕಳೆದ್ರೆ -3 ಸ್ಕ್ವೇರ್ ಪ್ಲಸ್ -1 ಸ್ಕ್ವೇರ್ ಅಂದ್ರೆ 3ರ ವರ್ಗ 9, 1ರ ವರ್ಗ 1. ಮತ್ತೇನ್ ಬಂತು ನಿಮ್ಗೆ? √10 ಬಂತು. ಓಕೆ, ನೆಕ್ಸ್ಟ್ ನಾವೇನ್ ಮಾಡೋಣ? ಎಡಿ ಚೆಕ್ ಮಾಡೋಣ. ಎಡಿ ಏನಿದೆ? ಎ ದಿಂದ ಡಿ ವರೆಗೂ. ಅವಾಗ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ. x2 ಅಂದ್ರೆ ಎಷ್ಟಿದೆ? ಎಡಿ ಮಾಡುವಾಗ 1 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 5 ಹೋಲ್ ಸ್ಕ್ವೇರ್. ಸೊ ನಿಮ್ಗೆ x2 y2 ನೀವು x2 ಮೈನಸ್ x1 ಮಾಡಿದ್ರೂ ಅದೇ ಬರುತ್ತೆ ಹೋಲ್ ಸ್ಕ್ವೇರ್, ಅಂಡ್ x1 ಮೈನಸ್ x2 ಮಾಡಿದ್ರು ಅದೇ ಬರುತ್ತೆ. ಯಾಕೆ? ಹೋಲ್ ಸ್ಕ್ವೇರ್ ಇರೋದ್ರಿಂದ ಏನೂ ಚೇಂಜ್ ಆಗಲ್ಲ. ನೆಕ್ಸ್ಟ್ 1 ಮೈನಸ್ 4 ಅಂದ್ರೆ -3 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 5 ಅಂದ್ರೆ -3 ಹೋಲ್ ಸ್ಕ್ವೇರ್. ಮತ್ತೆ ಇದು 9 ಪ್ಲಸ್ 9 ಬರುತ್ತೆ. ಮತ್ತೆ 9 ಪ್ಲಸ್ 9 ಮಾಡಿದ್ರೆ 18 ಬಂತು. ಸೊ √18 9 18 ಅಂತ ಬರೀಬಹುದು. 9 ರೂಟಿಂದ ಹೊರಗೆ ತೆಗೆದ್ರೆ 3√2 ಬಂತು. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಮ್ಗೆ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ ಅನ್ನ ಕಂಡುಹಿಡಿದ್ವಿ. ಈಗ ನಾವೇನ್ ಮಾಡೋಣ? ಇಷ್ಟೇ ಇದೆನಾ ಇಲ್ಲಿ? ಇಲ್ಲ, ನಾವ್ ಇನ್ನೂ ಒಂದ್ ಕಂಡುಹಿಡಿಬಹುದು. ಏನ್ ಕಂಡುಹಿಡಿತೀವಿ? ಒಂದು ಚತುರ್ಭುಜ ಅಂತ ನಾವ್ ಹೇಳ್ಬೇಕಂದ್ರೆ ಅಲ್ಲಿ ಕೇವಲ ಬಾಹುಗಳ ಆಧಾರದ ಮೇಲೆ ನಾವು ಹೆಸರಿಸೋದಿಲ್ಲ, ಕರ್ಣಗಳನ್ನು ನೋಡ್ತೀವಿ. ಹೌದಲ್ವಾ? ಕರ್ಣಗಳನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಕರ್ಣ ಯಾವ್ದಿದೆ ಇಲ್ಲಿ? ಎ ಸಿ ಮತ್ತು ಬಿ ಡಿ ಕರ್ಣ. ಹೌದಾ? ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಒಂದು ಚತುರ್ಭುಜ ಇದೆ ಅಂತ ತಿಳ್ಕೊಳ್ರಿ. ಒಂದೇ ನಿಮಿಷ. ಸೊ ಈ ತರಹ ಒಂದು ಚತುರ್ಭುಜ ಇದೆ. ಸೊ ಇಲ್ಲಿ ನಾನು 2 ಕರ್ಣಗಳನ್ನ ಎಳಿತೀನಿ. ಓಕೆ, ಇದನ್ನ ಎ ಬಿ ಸಿ ಡಿ ಅಂತ ಗುರುತಿಸಿದ್ರೆ ನಮ್ಗೆ ಎ ಸಿ ಮತ್ತು ಬಿ ಡಿಗಳು ಕರ್ಣಗಳಾಗ್ತವೆ. ಹೌದಾ? ಸೊ ನಾವು ಎ ಸಿ ಅನ್ನ ಕಂಡುಹಿಡಿಯೋಣ. ಎ ಸಿ ಏನ್ ಬರುತ್ತೆ ನೋಡೋಣ. ಎ ಸಿ ಇಸ್ ಈಕ್ವಲ್ ಟು, ಯಾಕೆ ನಾವು ಚೆಕ್ ಮಾಡ್ತೀವಿ? ಯಾಕೆ ಅಂದ್ರೆ ಯಾವುದೇ ಒಂದು ಚತುರ್ಭುಜವನ್ನ ಇದೇ ಚತುರ್ಭುಜ ಅಂತ ನಾವು ಹೆಸರಿಸ್ಬೇಕಂದ್ರೆ ಅಲ್ಲಿ ಕರ್ಣಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಹೌದಾ? ಎ ಸಿ ಚೆಕ್ ಮಾಡೋಣ. ಎ ದಿಂದ ಸಿ ವರ್ಗು ಅಂದಾಗ ಇದು x2 y2, ಇದು x1 y1. ಹೌದಾ? x2 ಅಂದ್ರೆ 4 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 5 ಹೋಲ್ ಸ್ಕ್ವೇರ್, ರೈಟ್? ಸೊ 4 ಮೈನಸ್ 4 ಅಂದ್ರೆ 0 ಸ್ಕ್ವೇರ್, 3 ಮೈನಸ್ 5 ಅಂದ್ರೆ -2 ಹೋಲ್ ಸ್ಕ್ವೇರ್. ಸೊ -2 ಹೋಲ್ ಸ್ಕ್ವೇರ್ ಅಂದ್ರೆ √4 ಆಗತ್ತೆ. ಅದೆಷ್ಟು ಬರುತ್ತೆ? 2 ಬರುತ್ತೆ. ಬಿ ಡಿ ಚೆಕ್ ಮಾಡೋಣ. ಬಿ ಡಿ ಬಿ ದಿಂದ ಡಿ ವರ್ಗು, ಇದು x2 y2, ಇದು x1 y1. ಸೊ x2 ಬೆಲೆ 1 ಇದೆ, 1 ಮೈನಸ್ 7ರ ವರ್ಗ ಪ್ಲಸ್ 2 ಮೈನಸ್ 6ರ ವರ್ಗ. ಸೊ ಚೆಕ್ ಮಾಡ್ರಿ. 1 ಮೈನಸ್ 7 ಅಂದ್ರೆ -6 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 6 ಅಂದ್ರೆ -4 ಹೋಲ್ ಸ್ಕ್ವೇರ್, -6 ಹೋಲ್ ಸ್ಕ್ವೇರ್ ಅಂತಂದ್ರೆ √36 ಬರುತ್ತೆ. 4 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರುತ್ತೆ ನಿಮ್ಗೆ? 16 ಬರುತ್ತೆ. ಹೌದಾ? ಸೊ ಎಷ್ಟು ಬಂತು ಕೊನೆಗೆ? 36 ಪ್ಲಸ್ 16 ಮಾಡಿದ್ರೆ 52 ಬರುತ್ತೆ. ಸೊ 52ಅನ್ನ ನಾವು ಹೇಗೆ ಬರೀಬಹುದು? 13 4 52. ಸೊ ನಿಮ್ಗೆ 4ಅನ್ನ ರೂಟಿಂದ ಹೊರಗೆ ತೆಗೆದ್ರೆ 2√13 ಬಂತು. ಅಂದ್ರೆ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ನಮಗೆ ಬಾಹುವಿನ ಅಳತೆಗಳನ್ನ ನೋಡಿದಾಗ ಎ ಬಿ ಯ ಅಳತೆ ಎಷ್ಟಿದೆ, ಓಕೆ, ಅಷ್ಟೇ ಅಳತೆ ನಮ್ಗೆ ಸಿ ಡಿ ಇದೆ. ಹೌದಾ? ಎ ಬಿ ಅಳತೆ ಎಷ್ಟಿದೆ ಅಷ್ಟೇ ಅಳತೆ ನಮ್ಗೆ ಸಿ ಡಿ ಇದೆ. ಬಿ ಸಿ ಅಳತೆ ಎಷ್ಟಿದೆ ಅಷ್ಟೇ ಅಳತೆ ನಮ್ಗೆ ಎ ಡಿ ಇದೆ. ಹೌದಾ? ಮತ್ತೆ ಕರ್ಣಗಳನ್ನ ನೀವು ಚೆಕ್ ಮಾಡಿದಾಗ ಕರ್ಣಗಳ ಅಳತೆಗಳು 2 ಸಮವಾಗಿ ಇಲ್ಲ. ಹೌದಾ? ನಾವೇನಂತ ಬರಿಬಹುದು? ಎ ಸಿ ಇಸ್ ನಾಟ್ ಈಕ್ವಲ್ ಟು ಬಿ ಡಿ ಅಂದ್ರೆ ಕರ್ಣಗಳು ಸಮವಾಗಿಲ್ಲ. ಆದ್ರೆ
ಈ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ಯಾಕೆ? ಎ ಬಿ ಯಾವುದಕ್ಕೆ ಸಮ ಇದೆ? ಸಿ ಗೆ ಸಮ ಇದೆ. ಸೊ ಎ ಬಿ ಎಲ್ಲಿದೆ? ಇಲ್ಲಿದೆ. ಎ ಬಿ ಇದು ಸಿ ಗೆ ಸಮ ಇದೆ, ಹಾಗೆ ಎ ಡಿ ಇದು ಬಿ ಸಿ ಗೆ ಸಮ ಇದೆ. ಅಂದ್ರೆ ಯಾವುದೇ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದ್ದಾಗ, ಓಕೆ, ಅಲ್ಲಿ ನಾವೇನಂತ ಕರಿತೀವಿ ಅದನ್ನ? ಅದನ್ನ ನಾವು ಎಂತ ಚತುರ್ಭುಜ ಅಂತ ಕರಿತೀವಿ? ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ, ಆದ್ರೆ ಕರ್ಣಗಳು ಸಮವಾಗಿ ಇಲ್ಲ. ಸೊ ಕರ್ಣಗಳು ಸಮ ಅಲ್ಲ, ಅಭಿಮುಖ ಬಾಹುಗಳು ಸಮವಾಗಿದೆ. ಹಾಗಾಗಿ ಕೊಟ್ಟಿರುವಂತಹ ಬಿಂದುಗಳು ಏನ್ ಮಾಡತ್ತೆ? ಸಮಾಂತರ ಚತುರ್ಭುಜವನ್ನ ಉಂಟು ಮಾಡುತ್ತೆ. ಆದ್ದರಿಂದ ಕೊಟ್ಟಿರುವಂತಹ ಬಿಂದುಗಳು ಸಮಾಂತರ ಚತುರ್ಭುಜವನ್ನ ಉಂಟು ಮಾಡುತ್ತೆ. ಓಕೆ, ಸಮಾಂತರ ಚತುರ್ಭುಜವನ್ನು ಉಂಟು ಮಾಡುತ್ತೆ. ಉಂಟು ಮಾಡುತ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಈ ಒಂದು ಲೆಕ್ಕದಲ್ಲಿ ನಾವು ಕರೆಕ್ಟ್ ಆಗಿ ಏನನ್ನ ನೋಡ್ಬೇಕು? ನಿಮ್ಗಿದೆ ಯಾವುದೇ ಕೊಡ್ಬೋದು. ಕೆಲವೊಂದ್ಸತಿ ಹೆಂಗಾಗತ್ತೆ, ನಮ್ಗೆ ಚತುರ್ಭುಜದ ವಿಧಗಳು ಗೊತ್ತಿರ್ಬೇಕು. ಈಗ ಚೌಕ ಅಂತ ಕೊಟ್ಟಾಗ ನಿಮ್ಗೆ ಎಲ್ಲಾ ಬಾಹುಗಳು ಸಮ ಇರತ್ತೆ. ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರ್ಬೇಕು, ಚತುರ್ಭುಜದ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರ್ಬೇಕು. ಸೊ 4 ಬಾಹುಗಳು ಸಮ, ಕರ್ಣಗಳು ಸಮ ಇದ್ರೆ ಅದು ಚೌಕ. ಅಭಿಮುಖ ಬಾಹುಗಳು ಸಮ ಮತ್ತೆ ಕರ್ಣಗಳು ಲಂಬವಾಗಿದ್ರೆ, ಅಂದ್ರೆ ಪ್ರತಿಯೊಂದು ಅಳತೆ ಎಷ್ಟಿರತ್ತೆ? ಕೋನದ ಅಳತೆ 90 ಡಿಗ್ರಿ. ಅಂದ್ರೆ ಕರ್ಣಗಳು ಪರಸ್ಪರ ಸಮವಾಗಿರುತ್ತೆ. ಅಭಿಮುಖ ಬಾಹುಗಳು ಸಮ ಇದ್ರೆ ಅದು ಆಯತ. ಓಕೆ, ವಜ್ರಾಕೃತಿಯಲ್ಲೂ ಕೂಡ ನಮ್ಗೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತೆ, ಅದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಚತುರ್ಭುಜ ಸಮಾಂತರ ಚತುರ್ಭುಜ. 4 - 1 -2 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ತ್ರೈಭಾಜಕ ಬಿಂದುಗಳು ಗ್ಯಾರಂಟಿ ಒಂದ್ ಪ್ರಶ್ನೆ ಬಂದೇ ಬರುತ್ತೆ. ಹಲವಾರು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಮೊದಲು ನಾವೇನ್ ತಿಳ್ಕೊಬೇಕು? ತ್ರೈಭಾಜಕ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಹೆಸರೇ ನಿಮ್ಗೆ ಹೇಳತ್ತೆ ತ್ರೈಭಾಜಕ. ತ್ರೈ ಅಂದ್ರೆ ಎಷ್ಟು? 3. ಭಾಜಕ ಅಂದ್ರೆ ಏನು? 3 ಭಾಗಗಳಾಗಿ ಮಾಡೋದು. ಹೌದಾ? ಸೊ 3 ಭಾಗಗಳಾಗಿ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ರೇಖೆಯನ್ನ ತಗೋತೀನಿ. ಇಲ್ಲಿ ನಮ್ಮ ಬಿಂದು ಎ ಇದೆ, ಇಲ್ಲಿ ಬಿಂದು ಬಿ ಇದೆ. ಓಕೆ, ಈ ಒಂದು ಎ ಮತ್ತು ಬಿ ಅನ್ನುವಂತಹ ರೇಖೆಯನ್ನ, ಈ ರೇಖಾಖಂಡವನ್ನ ನಾವು ತ್ರೈಭಾಜಕ ಬಿಂದುಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ 3 ಭಾಗಗಳಾಗಿ ಮಾಡ್ತೀವಿ. ಹೇಗೆ? ಇಲ್ಲಿ ಪಿ ಮತ್ತು ಕ್ಯೂ ಅನ್ನುವಂತಹ 2 ಬಿಂದುಗಳು ಬಂದಾಗ 1, 2, 3 ಭಾಗಗಳಾಗಿ ವಿಂಗಡಣೆ ಆಯ್ತು ಇದು. ಹೌದಾ? ಅಂದ್ರೆ ಈ ಎ ಬಿ ರೇಖಾಖಂಡವನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ, 3 ಭಾಗಗಳಾಗಿ ವಿಭಾಗಿಸ್ತೀವಿ. ಹೌದಾ? ಅದನ್ನೇ ಹೇಳ್ತಾರೆ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳು. ಅಂದ್ರೆ ಇಲ್ಲಿ ಪಿ ಮತ್ತು ಕ್ಯೂಗಳು ತ್ರೈಭಾಜಕ ಬಿಂದುಗಳು ಅಂತ ಕರಿತೀವಿ. ಯಾಕೆ? ಈ ಎ ಬಿ ರೇಖಾಖಂಡವನ್ನ 3 ಭಾಗಗಳಾಗಿ ವಿಭಾಗಿಸಿದೆ. ಹಾಗಾದ್ರೆ ಇದನ್ನ ಹೇಗ್ ಬಿಡಿಸೋದು? ಸೊ ನಾವೀಗ ಮೊದ್ಲೇನ್ ಮಾಡೋಣ, ಪಿ ಮತ್ತು ಕ್ಯೂಗಳು ಏನಾಗಿರಲಿ? ತ್ರೈಭಾಜಕ ಬಿಂದುಗಳಾಗಿರಲಿ. ಪಿ ಮತ್ತು ಕ್ಯೂಗಳು ತ್ರೈಭಾಜಕ ಬಿಂದುಗಳಾಗಿರಲಿ. ತ್ರೈಭಾಜಕ ಬಿಂದುಗಳಾಗಿರಲಿ. ರೈಟ್? ಸೊ ಇವಾಗ ತ್ರೈಭಾಜಕ ಅಂತ ಅಂದಾಗ ಇಲ್ಲಿ ಒಂದು ವಿಷಯ ನಾವು ಗಮನ ಇಟ್ಕೋಬೇಕು. ಎ ಪಿ ಎಷ್ಟಿದೆ ಅಷ್ಟೇ ಪಿ ಕ್ಯೂ ಇದೆ, ಅಷ್ಟೇ ಕ್ಯೂ ಬಿ ಇದೆ. ಅರ್ಥ ಆಯ್ತಾ? ಎ ಪಿ ಎಷ್ಟಿದೆ ಅಷ್ಟೇ ಪಿ ಕ್ಯೂ ಇದೆ, ಪಿ ಕ್ಯೂ ಎಷ್ಟಿದೆ ಅಷ್ಟೇ ಕ್ಯೂ ಬಿ ಇದೆ. ಸೊ ಇವಾಗ ನಾನು ಇಲ್ಲಿಂದ ಇಲ್ಲಿವರೆಗೂ ಎ ದಿಂದ ಬಿ ವರೆಗೂ ನೀವೇನಾದ್ರೂ ಇಲ್ಲಿ 1 ಸೆಂಟಿಮೀಟರ್, ಇಲ್ಲಿ 1 ಸೆಂಟಿಮೀಟರ್, ಇಲ್ಲಿ 1 ಸೆಂಟಿಮೀಟರ್, ಅಂದ್ರೆ 3 ಸೆಂಟಿಮೀಟರ್ ಇತ್ತು ಅಂತ ತಿಳ್ಕೊಳ್ರಿ. ಸೊ ಇಲ್ಲಿ 1 ಸೆಂಟಿಮೀಟರ್, ಇಲ್ಲಿ 1 ಸೆಂಟಿಮೀಟರ್, ಇಲ್ಲಿ 1 ಸೆಂಟಿಮೀಟರ್. ಎ ದಿಂದ ಪಿ ವರೆಗೂ 1 ಸೆಂಟಿಮೀಟರ್ ಇದೆ, ಪಿ ದಿಂದ ಕ್ಯೂ ವರೆಗೂ 1 ಸೆಂಟಿಮೀಟರ್ ಇದೆ, ಕ್ಯೂ ದಿಂದ ಬಿ ವರೆಗೂ 1 ಸೆಂಟಿಮೀಟರ್ ಇದೆ. 3 ಸೆಂಟಿಮೀಟರ್ ಇರೋದನ್ನ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಆಗಿ ವಿಭಾಗಿಸೋದು ಅಂತ ಅರ್ಥ. ಹೌದಾ? ಹಾಗಾದ್ರೆ ಎ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ. ಯಾಕೆ ಅಂತಂದ್ರೆ ತ್ರೈಭಾಜಕಗಳು, ಎಲ್ಲಾ ಅಳತೆಗಳು ಸಮವಾಗಿದೆ. ಹೌದಾ? ಪಿ ಯು ಈಗ ನೋಡು,
ಈಗ ಈ ಪಿ ಏನ್ ಮಾಡತ್ತೆ, ನೀವು ಕೇವಲ ಪಿ ಅಷ್ಟೇ ಗಮನ ಕೊಡ್ರಿ. ಇವಾಗ ಕ್ಯೂ ಬಿಟ್ಬಿಟ್ರಿ, ಪಿ ಅಷ್ಟೇ ಗಮನ ಕೊಟ್ರೆ ಪಿ ಬಿಂದು ಎ ಬಿ ರೇಖೆಯನ್ನ ಏನ್ ಮಾಡತ್ತೆ, ಇದು 1:2 ವಿಭಾಗಿಸುತ್ತೆ. ಅಂದ್ರೆ ಎ ದಿಂದ ಪಿ ವರ್ಗು 1 ಇದೆ, ಪಿ ನಿಂದ ಕ್ಯೂ ವರ್ಗು ಎಷ್ಟಿದೆ, ಸಾರಿ ಪಿ ನಿಂದ ಪಿ ವರ್ಗು ಎಷ್ಟಿದೆ, 2. 1 + 1 ಅಂದ್ರೆ 2 ಆಗತ್ತೆ. ಹೌದಾ? ಅಂದ್ರೆ ಪಿಯು ಎ ಬಿ ಯನ್ನು ಆಂತರಿಕವಾಗಿ ನಾವು ಹೀಗೆ ಬರಿಬೇಕಿದನ್ನ, ಆಂತರಿಕವಾಗಿ 1:2 ವಿಭಾಗಿಸುತ್ತೆ. ಯಾಕೆಂದ್ರೆ ಎ ದಿಂದ ಪಿ ವರ್ಗು 1 ಇದೆ, ಪಿ ದಿಂದ ಬಿ ವರ್ಗು ಎಷ್ಟಿದೆ, 1 + 1 2 ಆಯ್ತಲ್ವಾ? ಸೊ 1:2 ಅನುಪಾತದಲ್ಲಿ ವಿಭಾಗಿಸುತ್ತದೆ, ಅನುಪಾತದಲ್ಲಿ ವಿಭಾಗಿಸುತ್ತದೆ. ಎಸ್. ಈಗ ಹಾಗಾದ್ರೆ ಪಿ ಯ ನಿರ್ದೇಶಾಂಕಗಳು ಏನಾಗತ್ತೆ ನೋಡೋಣ. ಈಗ ನಮ್ಗೆ ಎ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಏನಂತ? 4 - 1. ಬಿ ನ ನಿರ್ದೇಶಾಂಕಗಳು -2 -3. ಓಕೆ. ಸೊ ನಮ್ಗಿಲ್ಲಿ 1:2 ಅಂತ ಕೊಟ್ಟಾಗ ಇದ್ರ ಅರ್ಥ ಏನು? m1:m2 ಅಂತ ಅರ್ಥ. ಹೌದಲ್ವಾ? m1:m2 ಅಂದ್ರೆ m1 ನ ಬೆಲೆ 1, m2 ನ ಬೆಲೆ 2 ಅಂತ ಅರ್ಥ. ಹೌದಲ್ವಾ? ಸೊ ಇದು x1 y1, ಇದು x2 y2, ಇದು m1:m2, m1:m2. ಇವಾಗ ನಾವು ಭಾಗ ಪ್ರಮಾಣ ಸೂತ್ರವನ್ನ ಬಳಸಬಹುದಲ್ವಾ? ಸೊ ಪಿ ಆಫ್ xy ಇಲ್ಲಿ ನಮ್ಗೆ ಭಾಗ ಪ್ರಮಾಣ ಯಾಕೆ ಈ ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುತ್ತೆ, 1:2 ಅನುಪಾತದಲ್ಲಿ ವಿಭಾಗಿಸುತ್ತೆ. ಆವಾಗ ಸೂತ್ರ ಏನ್ ಹೇಳುತ್ತೆ ನಿಮ್ಗೆ? m1x2 + m2x1 ಡಿವೈಡೆಡ್ ಬೈ m1 + m2, ರೈಟ್? m1y2 + m2y1 ಡಿವೈಡೆಡ್ ಬೈ m1 + m2. ಓಕೆ. ಈಗ m1 ಅಂದ್ರೆ 1 ಇದೆ, x2 ಅಂತಂದ್ರೆ -2 ಇದೆ. ಸೊ ಇದು x2 y2. ಈಗ ಪ್ಲಸ್ m2 ಅಂದ್ರೆ 2 ಇದೆ, x1 ಅಂತಂದ್ರೆ 4 ಇದೆ, ಡಿವೈಡೆಡ್ ಬೈ m1 ಅಂದ್ರೆ 1 + 2. ನೆಕ್ಸ್ಟ್ ಇದು ನಿಮ್ಗೆ 3 ಅಂಕಗಳಿಗೆ ಅಥವಾ 4 ಅಂಕಗಳಿಗೆ ಕೇಳುವಂತ ಪ್ರಶ್ನೆ. m1 ಎಷ್ಟಿದೆ? 1, y2 ಎಷ್ಟಿದೆ? -3 ಇದೆ, ಪ್ಲಸ್ m2 2, y1 -1 ಡಿವೈಡೆಡ್ ಬೈ 1 + 2. ಓಕೆ. ಇವಾಗ -2 × 1 ಅಂದ್ರೆ -2, -2 + 2 4 8, 8 - 2 ಅಂದ್ರೆ ಎಷ್ಟಾಗತ್ತೆ ನಿಮ್ಗೆ? ಅದು 6 ಆಗತ್ತೆ. ಹೌದಾ? ಇಲ್ಲಾಂದ್ರೆ ಬರೆಯೋಣ. -2 + 8 ಡಿವೈಡೆಡ್ ಬೈ 3, -3 - 2 ಡಿವೈಡೆಡ್ ಬೈ 3. ಅದೇನಾಗತ್ತೆ? 8ರಲ್ಲಿ 2ನ್ನ ಕಳೆದ್ರೆ 6 ಬರುತ್ತೆ. 6 ಡಿವೈಡೆಡ್ ಬೈ 3, -2 -3 ಅಂತಂದ್ರೆ -5, -5 ಡಿವೈಡೆಡ್ ಬೈ 3. ಹಾಗಾದ್ರೆ ಇದೇನ್ ಬಂತು? 3 1 3 2 2 ಮತ್ತು -5 ಡಿವೈಡೆಡ್ ಬೈ 3 ಅಂತ ಬಂತು. ಇವಾಗ ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ. ಸೊ ಇದು ನಿಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮೇಲ್ ಬರ್ತೀನಿ ನೋಡ್ರಿ ಅದನ್ನ. ಎಸ್. ಸೊ ಇದು ಎ ಮತ್ತು ಬಿ, ಇದು ಪಿ, ಇದು ಕ್ಯೂ, ರೈಟ್? ಇವಾಗ ಇಲ್ಲಿ ನಮ್ಗೆ ಪಿ ನ ನಿರ್ದೇಶಾಂಕಗಳು ಸಿಕ್ತು, ಪಿ ಬಿಂದುವಿನ ನಿರ್ದೇಶಾಂಕ. ಈಗ ನಮ್ಗೆ ಇನ್ನೊಂದಿದೆ, ಯಾವುದು? ಕ್ಯೂ ಬಿಂದುನು ಇದೆ ಅಲ್ವಾ ಅಲ್ಲಿ. ಸೊ ಕ್ಯೂ ಏನ್ ಮಾಡತ್ತೆ? ಕ್ಯೂ ಬಿಂದು ಎ ಬಿ ಯನ್ನ ಎಷ್ಟು ಅನುಪಾತದಲ್ಲಿ ವಿಭಾಗಿಸುತ್ತೆ? ಯೋಚನೆ ಮಾಡ್ರಿ. ಸೊ ನೀವು ಎ ದಿಂದ ಕ್ಯೂ ವರ್ಗು ಬಂದ್ರೆ ಇದು 1 ಇದೆ, ಇದು 1 ಇದೆ, ಇದು 1 ಇದೆ. ಅಂದ್ರೆ ಎ ದಿಂದ ಕ್ಯೂ ವರ್ಗು ಬಂದ್ರೆ 1 + 1 2 ಆಗತ್ತೆ. ಇದು ಕ್ಯೂ ದಿಂದ ಬಿ ಹೋದ್ರೆ 1 ಆಗತ್ತೆ. ಅಂದ್ರೆ ಕ್ಯೂ ಎ ಬಿ ಯನ್ನ, ಕ್ಯೂ ಬಿಂದು ಎ ಬಿ ಯನ್ನ ಏನ್ ಮಾಡತ್ತೆ? 2:1 ವಿಭಾಗಿಸುತ್ತದೆ.
ವಿಭಾಗಿಸುತ್ತದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ಕಂಗಾಯ್ತು, m1 ಮತ್ತು m2 ಸಿಕ್ತಲ್ವಾ. ಸೊ m1:m2 ನೋಡಿದ್ರೆ ನಿಮ್ಗೆ ಏನ್ ಬಂತು, 2:1. ಸೊ a ಅಂತಂದ್ರೆ ನಿಮ್ಗೆ ಅದೇ ಇದೆ ಹೌದಾ. a ಅಂತಂದ್ರೆ 4, ಸೊ 4 - 1, b ಅಂತಂದ್ರೆ -2 -3 ಹೌದಾ. ಮತ್ತೆ ನಾವು ಸೇಮ್ ಮಾಡೋಣ p of xy. ಸೊ ಈಗ ನಾವು ಡೈರೆಕ್ಟ್ ಸೂತ್ರ ಬರೆಯೋಣ. m1 x2, m1 ಎಷ್ಟಿದೆ ಇಲ್ಲಿ, 2 ಇದೆ. 2 × x2 ನ ಬೆಲೆ -2 ಇದೆ, ಪ್ಲಸ್ m2 ಎಷ್ಟಿದೆ, 1 ಇದೆ. m1 × x1 ಬೆಲೆ 4 ಇದೆ, ಡಿವೈಡೆಡ್ ಬೈ 2 + 1. ಹಾಗೆ m1/2, m1 ಅಂದ್ರೆ 2, 2 × -3 ಪ್ಲಸ್ 1 × -1 ಡಿವೈಡೆಡ್ ಬೈ 2 + 1. m1/2, m2/1 ಹೌದಾ. y1 ಅಂದ್ರೆ -1 ಇದೆ. ಇವಾಗ 2 - 2 ಅಂದ್ರೆ 2, 2 4 ಪ್ಲಸ್ 4 ಡಿವೈಡೆಡ್ ಬೈ 3 -2 3 6 -6 -1 ಡಿವೈಡೆಡ್ ಬೈ 3. ಸೊ -4 -3 ಅಂದ್ರೆ 0ನೇ ಬರುತ್ತೆ ಅದು. ಸೊ -4 + 4 ಕ್ಯಾನ್ಸಲ್ ಆಯ್ತು. ಸೊ 0 ಡಿವೈಡ್ ಬೈ 3 ಅಂದ್ರೆ 0ನೇ ಬರುತ್ತೆ. ಇದೇನ್ ಬಂತು, -6 -1 ಅಂದ್ರೆ -7 ಡಿವೈಡೆಡ್ ಬೈ 3 ಬಂತು. ಹಾಗಾದ್ರೆ ನಿಮ್ಗೆ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳು ಏನ್ ಸಿಕ್ತು, ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕ ನಿಮ್ಗೆ ಇದು ಪಿ ಬಿಂದು ಇದು ಪಿ ಬಿಂದು 2 - 5 ಡಿವೈಡೆಡ್ ಬೈ 3. ಹಾಗೆ ಇದು ಕ್ಯೂ ಬಿಂದುವಿನ ನಿರ್ದೇಶಾಂಕ 0 - 7 ಡಿವೈಡೆಡ್ ಬೈ 3 ಸಿಗತ್ತೆ. ಓಕೆ, ಎಸ್. ಇಲ್ಲಿ ನಾವೇನ್ ಮಾಡಿದ್ವಿ, ಎ ಬಿ ಬಿಂದುವನ್ನ ರೇಖಾಖಂಡ ಏನ್ ಮಾಡುತ್ತೆ, ಎ ಬಿ ಬಿಂದುವನ್ನ ಪಿ ಕ್ಯೂ ಬಿಂದುಗಳು ತ್ರೈಭಾಜಕ ಬಿಂದುಗಳಾಗಿ ಇಲ್ಲಿ ನಾವು ನೋಡ್ತೀವಿ. ತ್ರೈಭಾಜಕ ಅಂದ್ರೆ ಎ ಬಿ ಯನ್ನ 3 ಭಾಗಗಳಾಗಿ ವಿಭಾಗಿಸುತ್ತೆ. ಸೊ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಮೊದಲು ಕಂಡುಹಿಡಿತೀವಿ, ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನ ಆಮೇಲೆ ಕಂಡುಹಿಡಿತೀವಿ. ಪಿ ಬಿಂದುವಿನ ನಿರ್ದೇಶಾಂಕ ಅಂತ ಅಂದಾಗ ಎ ದಿಂದ ಪಿ ವರೆಗೂ 1 ಇದೆ, ಪಿ ದಿಂದ ಬಿ ವರೆಗೂ 1 + 1 2 ಇದೆ. ಸೊ 1:2 ಆಗತ್ತೆ. ಅವಾಗ m1 ಮತ್ತು m2 ಅಂದ್ರೆ 1:2. ಹಾಗೆ ಕ್ಯೂ ಬಿಂದುವನ್ನ ನೋಡಿದಾಗ ನೀವು ಏನಾಗತ್ತೆ, ಇಲ್ಲಿ ಕ್ಯೂ ಬಿಂದು ಅಂತಂದ್ರೆ ಎ ದಿಂದ ಕ್ಯೂ ವರೆಗೂ 2 ಇದೆ, ಕ್ಯೂ ದಿಂದ ಬಿ ವರೆಗೂ 1 ಇದೆ. ಸೊ 2:1 ಅಂದ್ರೆ m1 2 ಆಗತ್ತೆ, m2 1 ಆಗತ್ತೆ. ಸೊ ಇವಾಗ ಇದನ್ನ ನಾವು ಭಾಗ ಪ್ರಮಾಣ ಸೂತ್ರದಲ್ಲಿ ಹಾಕಿದಾಗ ನಿಮಗೆ ಪಿ ಮತ್ತು ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ದೊರೆಯುತ್ತದೆ. ಎಸ್. ಸೊ ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. 3 - 10 3 -3 10 6 - 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1 6ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅಂತ ಕೇಳ್ತಾರೆ. ಯಾವ ಅನುಪಾತದಲ್ಲಿ ಅಂದಾಗ ನಾವು m1 m2 ಕಂಡುಹಿಡಿಬೇಕು. ಸೊ ಇಲ್ಲಿ ನಮ್ಗೆ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡ್ರಿ. ನಮ್ಗೆ ಎ ಕೊಟ್ಟಿದ್ದಾರೆ ಮತ್ತು ಬಿ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದ್ದಾರೆ, ಬಿ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದ್ದಾರೆ. ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡವು, ಸೊ ಎ ಮತ್ತು ಬಿ ಇದೆ, ಈ ಬಿಂದುಗಳನ್ನ ಸೇರಿಸುವಂತಹ ಒಂದು ರೇಖಾಖಂಡ ಇಲ್ಲಿ ಪಿ ಅಂತ ತಿಳ್ಕೊಡ್ರಿ. ಈ ಪಿ XY ಅಂದ್ರೆ -1 6 ಅಂತ ಕೊಟ್ಟಿದ್ದಾರೆ. ಎ ಬಿಂದುವಿನ ನಿರ್ದೇಶಾಂಕ -3 10 ಹಾಗೆ 6 - 8 ಅಂತ ಕೊಟ್ಟಿದ್ದಾರೆ. ಸೊ ಈ ಪಿ ಬಿಂದು -1 6 ನಿರ್ದೇಶಾಂಕಗಳನ್ನ ಹೊಂದಿದಾಗ ಇದು ಯಾವ ಅನುಪಾತದಲ್ಲಿ ಈ ಎ ಬಿ ರೇಖೆಯನ್ನ ವಿಭಾಗಿಸುತ್ತದೆ ಅಂತ ಕೇಳಿದ್ದಾರೆ. ಅವಾಗ ನಾವೇನ್ ಮಾಡ್ತೀವಿ, ಎ ಬಿಂದುವಿನ ನಿರ್ದೇಶಾಂಕಗಳು 3 10, ಬಿ 6 - 8 ಹಾಗೆ ಪಿ ಅಂತ ತಗೋಬಹುದು. ಇದನ್ನ -1 6 ಅಂತ ತಗೊಳ್ಳೋಣ. ಇವಾಗ ಭಾಗ ಪ್ರಮಾಣ ಸೂತ್ರ ನಮ್ಗೆಲ್ಲ ಗೊತ್ತಿದೆ. m1 x2 m2 x1 ಡಿವೈಡೆಡ್ ಬೈ m1 + m2 m1 y2 + m2 y1 ಡಿವೈಡೆಡ್ ಬೈ m1 + m2 ಹೌದಾ. ಇದು ನಮ್ಗೆ ಸೂತ್ರ. ಇವಾಗ ನಾವ್ ಏನ್ ಮಾಡೋಣ, ಯಾವ ಅನುಪಾತದಲ್ಲಿ ಅಂತಂದಾಗ ನಾವು ಈಗ x ಮತ್ತು y ಅನ್ನ ಬೇರೆ ಬೇರೆ ಬರ್ಕೋಣ. ಅಂದ್ರೆ ಇವಾಗ
ಎಕ್ಸ್ ವೈ ಬೆಲೆ ನಮ್ಗೆ ಗೊತ್ತಿದೆ ಏನಂತ -1 6 ಅಂತ ಇದೆ. ಸೊ x1 ಬೆಲೆ ನಮ್ಗೆ ಗೊತ್ತಿದೆ, m1 ಬೆಲೆ ನಮ್ಗೆ ಗೊತ್ತಿಲ್ಲ. ಸೊ m1 ಅನ್ನ ಹಾಗೆ ಬರೀರಿ, x1 ಬೆಲೆ ನಿಮ್ಗೆ ಗೊತ್ತಿದೆ ಎಷ್ಟು ಅಂತ. m1 ಇದು x1 y1 ಇದು x2 y2. ಸೊ m1 x2 x2 ಅಂದ್ರೆ 6 ಇದೆ, ಪ್ಲಸ್ m2 ಅಂತಂದ್ರೆ ಇಲ್ಲ, x1 ಬೆಲೆ -3 ಇದೆ, ಡಿವೈಡೆಡ್ ಬೈ m1 ಪ್ಲಸ್ m2. ಹೌದಾ? ಈಗ ಸಾರಿ, ಇದು ಒಂದೇ ನಿಮಿಷ ಇರೇಸ್ ಮಾಡೋಣ ಇದನ್ನ. ಓಕೆ, ಇವಾಗ m1 ಅಂತಂದ್ರೆ ಗೊತ್ತಿಲ್ಲ, y2 ಅಂತಂದ್ರೆ ನಮ್ಗೆ ಎಷ್ಟಿದೆ ಈಗ -n2 ಇದೆ, ಪ್ಲಸ್ m2 ಅಂತಂದ್ರೆ ಗೊತ್ತಿಲ್ಲ, y1 ಬೆಲೆ 10 ಇದೆ, ಡಿವೈಡೆಡ್ ಬೈ m1 ಪ್ಲಸ್ m2. ಎಸ್, ಇವಾಗ ನಾವೇನ್ ಮಾಡೋಣ, ಇಲ್ಲಿ ನಾವು 2 ಭಾಗಗಳಾಗಿ ಮಾಡೋಣ. ಓಕೆ, 2 ಭಾಗಗಳಾಗಿ ಅಂತಂದ್ರೆ ಇಲ್ಲಿ -1 ಅಂತ ಇದೆ, 6 ಅಂತ ಇದೆ. ಸೊ ಇದು ನಮ್ಗೆ x ಮತ್ತು y ಆಗತ್ತೆ. ಸೊ x ಅಂದ್ರೆ ಒಂದ್ ಕಡೆ ಬರ್ಕೊಳ್ಳೋಣ, y ಅಂದ್ರೆ ಒಂದ್ ಕಡೆ ಬರ್ಕೊಳ್ಳೋಣ. ಯಾವ ರೀತಿ ನೋಡ್ರಿ, ಇಲ್ಲಿ -1 ಬರೀ x ಬೆಲೆ ಅಷ್ಟೇ ತಗೊಳ್ಳೋಣ. -1 ಈಸ್ ಈಕ್ವಲ್ ಟು 6 ಇಂಟು m1 ಅಂದ್ರೆ 6m1 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ 3m2 ಡಿವೈಡೆಡ್ ಬೈ m1 ಪ್ಲಸ್ m2. ಹೌದಾ? ಇವಾಗ ನಾವೇನ್ ಮಾಡೋಣ, ಈ m1 m2 ನ ಈ ಕಡೆ ಕಳ್ಸೋಣ, ಅಂದ್ರೆ m1 ಮೈನಸ್ m1 ಪ್ಲಸ್ m2 ಆಗತ್ತೆ. ಇಲ್ಲಿ ಮೈನಸ್ ಇದೆ ಅಲ್ವಾ, -m1 ಮೈನಸ್ m2 ಈಸ್ ಈಕ್ವಲ್ ಟು 6m1 3m2 ಆಗತ್ತೆ. ಇವಾಗ m1 ಅನ್ನ ಒಂದ್ ಕಡೆ ಮಾಡೋಣ, m2 ಅನ್ನ ಒಂದ್ ಕಡೆ ಮಾಡೋಣ. 6m1 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, -m1 ಮೈನಸ್ 6m1 ಈಸ್ ಈಕ್ವಲ್ ಟು m2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, -3m2 ಪ್ಲಸ್ m2. -m1 ಮೈನಸ್ 6m1 ಎಷ್ಟು ಬಂತು, -7m1 ಈಸ್ ಈಕ್ವಲ್ ಟು 2m2. ಸಾರಿ, -2. -3 ಅಲ್ಲಿ 1 m2 ಅನ್ನ ಕಳಿತೀರಾ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 3 ಅಲ್ಲಿ 1 ಅನ್ನ ಕಳೆದ್ರೆ -2m2 ಬಂತು. ಸೊ ಇವಾಗ ನಾವೇನ್ ಮಾಡೋಣ, ಇದನ್ನ ಅನುಪಾತದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, m1 ಡಿವೈಡೆಡ್ ಬೈ m2 ಮಾಡ್ರಿ. ಎರಡು ಕಡೆ ಮೈನಸ್ ಇದೆ, ಸೊ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡೋಣ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ m1 ಡಿವೈಡೆಡ್ ಬೈ m2 ಮಾಡಿದ್ರೆ m1 ಬೆಲೆ 7 ಇದೆ, m2 ಬೆಲೆ 2 ಇದೆ. ಹಾಗಾದ್ರೆ ನಿಮ್ಗೆ m1 ಇಷ್ಟು m2 ಎಷ್ಟಾಯ್ತು ಇವಾಗ, ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂದ್ರೆ m1 ಇಷ್ಟು m2 7:2 ಬಂತು. ಓಕೆ, ಸೊ ನಾವ್ ಇದನ್ನ ತಾಳೆ ನೋಡ್ಬೇಕಾದ್ರೆ ಹೇಗ್ ನೋಡೋದು ನೋಡ್ರಿ. ಇಲ್ಲಿ ಈಗ ನಾವು ತಾಳೆ ನೋಡ್ಬೇಕಂತಂದ್ರೆ ಇಲ್ಲಿ ನಮ್ಗೆ x ಮತ್ತು y ಬೆಲೆಗಳು ಅಂತ ಇದೆ. ಹೌದಾ? ಸೊ ಇಲ್ಲಿ 2 ಇದೆ, ಇವೆರಡರಲ್ಲಿ ಅಥವಾ ಇಲ್ಲಿದೆ. ಇದು -1 ಈಸ್ ಈಕ್ವಲ್ ಟು 6m1 ಮೈನಸ್ 3m2 ಡಿವೈಡ್ ಬೈ m1 ಪ್ಲಸ್ m2. ಇದೇನಿದು, ಇದು 6 ಅಂತಂದ್ರೆ y, ಇದು x ಆಗತ್ತೆ, ಇದು y ಆಗತ್ತೆ. ಸೊ y ಅಂತಂದ್ರೆ ಏನು, 6. ಹೌದಾ? ಸೊ ನಾವ್ ಮಾಡೋಣ, ಮೊದ್ಲು ನಾವು x ಚೆಕ್ ಮಾಡೋಣ. -1 ಈಸ್ ಈಕ್ವಲ್ ಟು 6 ಇಂಟು m1 ಬೆಲೆ 7 ಅಂತ ಇದೆ. ನೋಡ್ರಿ, ಇಲ್ಲಿ m1 ಅನುಪಾತ m2 ಅಂದಾಗ ಇದು m1 ಬೆಲೆ, ಇದು m2 ಬೆಲೆ. ಸೊ m1 ಬೆಲೆ 7 ಅಂತ ಹಾಕ್ರಿ. ಓಕೆ, ಸಾರಿ, ಇದು 2:7 ಬರುತ್ತೆ, 7:2 ಬರಲ್ಲ. ಒಂದೇ ನಿಮಿಷ. ಎಸ್, m1 ಡಿವೈಡ್ ಬೈ m2 ಅಂದ್ರೆ ಇದನ್ನ ಈ ಕಡೆ ಹೋಗುತ್ತೆ. ಸೊ 2 ಡಿವೈಡೆಡ್ ಬೈ 7 ಬರುತ್ತೆ ನಿಮ್ಗೆ, 2:7. ಎಸ್, ಇಲ್ಲೂ ಕೂಡ ನಿಮ್ಗೆ m1 ಅಂತಂದ್ರೆ 2 ಅಂತ ಹಾಕ್ರಿ, ಮೈನಸ್ 3 ಇಂಟು m2 ಅಂದ್ರೆ 7 ಹಾಕ್ರಿ, ಡಿವೈಡೆಡ್ ಬೈ 2 ಪ್ಲಸ್ 7 ಮಾಡ್ರಿ. 2 6 6 2 12, 12 ಮೈನಸ್ 7 3 21 ಡಿವೈಡೆಡ್ ಬೈ 2 ಪ್ಲಸ್ 7 ಅಂದ್ರೆ 9 ಬರುತ್ತೆ. ಸೊ 12ರಲ್ಲಿ 21ರಲ್ಲಿ 12ಅನ್ನ ಕಳೀರಿ, ಎಷ್ಟು ಬಂತು, -9 ಡಿವೈಡ್ 9, 9 ಅಂದ್ರೆ ನಿಮಗೆ -1 ಬಂತು. ಹಾಗಾದ್ರೆ ಇಲ್ಲಿ ಒಂದು x ನ ಬೆಲೆ -1 ಅಂತ ಇದೆ, ಬಂತಲ್ವಾ ತಾಳೆ ನೋಡಿದ್ರೆ. y ನ ಬೆಲೆ ಚೆಕ್ ಮಾಡೋಣ. y ಬೆಲೆ ಏನಿದೆ ಇಲ್ಲಿ,
ಇದು y ನ ಬೆಲೆ -8m1 ಪ್ಲಸ್ 10m2 -8m1 y ಚೆಕ್ ಮಾಡೋಣ ಇವಾಗ -8m1 ಪ್ಲಸ್ 10m2 ಡಿವೈಡೆಡ್ ಬೈ m1 ಪ್ಲಸ್ m2 ಹೌದಾ. ಸೊ -8m1 -8 ಇಂಟು m1 ಬೆಲೆ ಎಷ್ಟಿದೆ 2 ಇದೆ ಪ್ಲಸ್ 10m2 ಎಷ್ಟಿದೆ 7 ಇದೆ ಹೌದಾ. 10 ಇಂಟು 7 ಡಿವೈಡೆಡ್ ಬೈ 2 ಪ್ಲಸ್ 7 8 2 16 -16 ಪ್ಲಸ್ 17 70 ಡಿವೈಡೆಡ್ ಬೈ 2 ಪ್ಲಸ್ 7 ಅಂತಂದ್ರೆ 9 ಆಗುತ್ತೆ. 70ರಲ್ಲಿ 6 ಕಳೀರಿ ಎಷ್ಟು ಬಂತು 16 ಸೊ 70ರಲ್ಲಿ 16 ಕಳೀರಿ ಎಷ್ಟು ಬಂತು ಸೊ ನಿಮ್ಗೆ ಏನ್ ಬರುತ್ತೆ ಇದು 9 9 ಸೊ 6 ಬಂತು ಅಂದ್ರೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಏನಂತ -1 6 ನಿರ್ದೇಶಾಂಕಗಳು ಅಂತ ಕೊಟ್ಟಿದ್ದಾರೆ. ಅಂದ್ರೆ x ಮತ್ತು y ನ ಬೆಲೆ -1 6 ಅಂತ ಕೊಟ್ಟಿದ್ದಾರೆ. ಸೊ x ನ ಬೆಲೆ -1 ಬಂತು y ನ ಬೆಲೆ 6 ಬಂತಲ್ವಾ. ಹಾಗಾದ್ರೆ ನಾವು ಇಲ್ಲಿ ಕಂಡು ಹಿಡಿದಿರುವಂತಹ ಅನುಪಾತ 2:7 ಕರೆಕ್ಟ್ ಆಗಿದೆ. ಓಕೆ ಎಸ್ ಇದು ನಿಮ್ಗೆ 3 ಅಂಕಗಳಿಗೆ ಬರುವಂತಹ ಪ್ರಶ್ನೆ 3 ಅಥವಾ 4 ಅಂಕಗಳು. ಹಾಗಾದ್ರೆ ನಾವಿವತ್ತು ಯಾವ್ಯಾವ ಲೆಕ್ಕಗಳನ್ನ ಬಿಡಿಸಿದ್ವಿ x ಅಕ್ಷದ ಮೇಲಿನ ಬಿಂದು ಸಮದ್ವಿಬಾಹು ತ್ರಿಭುಜ ಆಗಿದೆ ಅಂತ ಪರೀಕ್ಷಿಸ್ರಿ. ಆಮೇಲೆ y ನ ಬೆಲೆಯನ್ನ ಕಂಡು ಹಿಡಿಯಿರಿ. ಆಮೇಲೆ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ, ಆಮೇಲೆ ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು ಹೌದಾ. ಚತುರ್ಭುಜದ ವಿಧಗಳನ್ನ ಕಂಡು ಹಿಡಿಯಿರಿ. ಇಷ್ಟು ಇವತ್ತು ನಾವು ಬಿಡಿಸಿರುವಂತಹ ಲೆಕ್ಕಗಳು. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಸರಿಯಾಗಿ ಇದನ್ನ ಪ್ರಿಪೇರ್ ಮಾಡ್ರಿ. ಸೊ ಟಾಪಿಕ್ ಈಸಿ ಇದೆ, ಕೇವಲ ಸೂತ್ರಗಳನ್ನ ಪರ್ಫೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಯಾವ ರೀತಿ ಲೆಕ್ಕಗಳನ್ನ ಕೇಳಬಹುದು ಅನ್ನೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ ಸೊ ಸ್ಟಾಪ್ ಮಾಡೋಣ ಹಾಗಾದ್ರೆ. ಎಸ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.